ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಕ್ಯಾಂಡಲ್ಸ್ ಇದೆ, ನಂಬರ್ 1 ಹಾಗೂ ಇದು ನಂಬರ್ 2. ಎರಡರಲ್ಲಿ ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಳಿ, ಎರಡೂ ಬೇಕಿದ್ದರೂ ಆಯ್ಕೆ ಮಾಡ್ಕೊಳ್ಳಿ. ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಚಾಯ್ಸ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಪ್ಯಾನ್ ನಂಬರ್ 1. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಸಿಗೆ. ಥ್ಯಾಂಕ್ ಯು. ಪ್ಯಾನ್ ನಂಬರ್ 1 ಬೆಲ್ಲಿಂದ ಮೊದಲಾಗಿ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ತುಂಬ ದಿವಸಗಳಾಗಿರ್ಬೋದು ಅಥವಾ ತುಂಬ ತಿಂಗಳುಗಳಾಗಿರ್ಬೋದು, ನೀವು ರಾಯರ ಒಂದು ಸನ್ನಿಧಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ಬೋದು, ನಂಬರ್ 1. ಅಥವಾ ಹೋಗಿ ಬಂದಿರ್ಬೋದು, ಅಥವಾ ನಿಮ್ಮ ಕೆಲಸಗಳೇನೂ ಆಗಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಇವತ್ತು ವಾರದಲ್ಲಿ ನಿಮಗೆ ರಾಯರಿಂದ ಏನಾದರೂ ಒಂದು ಸಿಹಿ ಸುದ್ದಿ ಸಿಗ್ತಿದೆ. ಈ ಹಿಂದೆ ವೀಕ್ಸಲ್ಲಿ ನಿಮಗೆ ರಾಯರಿಂದ ಏನಾದರೂ ಸಂದೇಶ ಸಿಕ್ಕಿರ್ಬೋದು. ಯಾರಾದರೂ ನಿಮಗೆ ಗುರುಗಳು ಕಾಣಿಸಿರ್ಬೋದು, ಏನಾದರೂ ನಿಮಗೆ ದಾನನ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಯಾವುದಾದ್ರೂ ನಿಮಗೆ ಸೂಚನೆ ಕೊಟ್ಟಿರ್ಬೋದು. ಅದನ್ನು ರಾಯರಾಗಿರ್ಬಹುದು, ಅಥವಾ ನಿಮ್ಮ ಮನೆ ದೇವರ ಮುಖಾಂತರ ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರಬಹುದು, ಅಥವಾ ನಿಮ್ಮ ತಾಯಿ ಚಾಮುಂಡೇಶ್ವರಿ ಆಗಿರ್ಬೋದು, ನಿಮ್ಮ ಮನೆ ದೇವರು ವೆಂಕಟರಮಣ ಆಗಿರಬಹುದು, ನಿಮ್ಮ ಮನೆ ದೇವರು ಏನಾದರೂ ಸೂಚನೆಗಳನ್ನು ಕೊಟ್ಟಿರಬಹುದು. ನಂಬರ್ 1, ತುಂಬ ದಿವಸಗಳಿಂದ ಆ ಸೂಚನೆಗಳು ನಿಮಗೆ ಕಾಣಿಸ್ತಿದ್ರೆ, ಖಂಡಿತ ಈ ಒಂದು ವಾರದಲ್ಲೂ ಕೂಡ ರಾಯರು ನಿಮ್ಮ ಕನಸಿನಲ್ಲಿ ಕೆಲವು ಸೂಚನೆಗಳನ್ನು ಹೇಳ್ತಿದ್ದಾರೆ. ಹಾಗೂ ಕೆಲವು ಪೂಜೆಗಳನ್ನು ನೀವು ಮಾಡ್ತಿದ್ದೀರಾ. ಆ ಪೂಜೆಗಳಿಂದ ನಿಮ್ಮ ಮನೆಗೆ, ನಿಮಗೆ ತುಂಬ ರಕ್ಷಣೆ ಹಾಗೂ ತುಂಬ ಪಾಸಿಟಿವ್ ಎನರ್ಜೀಸ್ ಜೊತೆಗೆ ಯಾವುದು ಸ್ಟ್ರಕ್ ಆಗಿದೆ, ನಿಮ್ಮ ಮ್ಯಾರೇಜ್ಗಾಗಿರ್ಬೋದು, ನಿಮ್ಮ ಕೆಲಸಕ್ಕಾಗಿರ್ಬೋದು, ಆ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಈ ಒಂದು ಬೆಲ್ ಟ್ಯೂನ್ ಕೇಳಿರೋ ಪ್ಯಾನ್ ನಂಬರ್ 1 ಕೆಲವರಿಗೆ ಇದು ಒಂದು ರೀತಿ ಶಂಖ ಶಬ್ದ ಕೇಳಿಸಿರ್ಬೋದು ನಿಮಗೆ, ಅಥವಾ ನಿಮ್ಮ ಕನಸಲ್ಲಾಗಿರ್ಬೋದು, ಅಥವಾ ನಿಮಗೆ ಆಗಾಗ ಶಂಖದ ಶಬ್ದ ಕೇಳಿಸ್ಬಹುದು. ನಂಬರ್ 1 ಖಂಡಿತ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಮನೇನೂ ಪಾಸಿಟಿವ್ ಆಗಿದೆ, ಹಾಗೂ ನಿಮ್ಮ ವಾತಾವರಣ ಪಾಸಿಟಿವ್ ಆಗಿದೆ, ಹಾಗೆ ನೀವು ಪಾಸಿಟಿವ್ ಆಗಿ ಇದ್ದೀರಾ ಕೂಡ. ಈ ಒಂದು ವಾರ ನಿಮಗೆ ಸಿಗ್ತಾ ಇರೋದು ರಾಯರ ಅನುಗ್ರಹ ಹೆಚ್ಚಾಗಿದೆ. ಹಾಗೆ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಅಥವಾ ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ, ಖಂಡಿತ ಮಂತ್ರಾಲಯಕ್ಕೆ ಮುಂದಿನ ದಿನಗಳಲ್ಲಿ ನೀವು ಪಯಣ ಮಾಡ್ತಿದ್ದೀರಾ. ಖಂಡಿತ ಇನ್ನಷ್ಟು ಬದಲಾವಣೆಗಳಿದೆ ನಿಮ್ಮ ಲೈಫಲ್ಲಿ. ನಂಬರ್ 1. ಆ್ಯಂಡ್ ನಿಮ್ಮ ಡ್ರೀಮ್ಸ್ ಏನು ಅಂದ್ಕೊಂಡಿದ್ದೀರಾ, ಅದು ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಈ ಒಂದು ವಾರ ತುಂಬಾ ವಿಚಾರಗಳಲ್ಲಿ ನೀವು ಹೆಚ್ಚು ಆಸಕ್ತಿ ಮೂಡ್ತಿದೆ, ತುಂಬ ವಿಚಾರಗಳಲ್ಲಿ ಕ್ಲಾರಿಟಿ ಸಿಗ್ತಿದೆ. ಪ್ಯಾನ್ ನಂಬರ್ 1 ನನ್ನನ್ನು ಗುರುತಿಸ್ಕೋಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಆ ಕೆಲಸದಲ್ಲಿ ನೀವೇನು ತೊಡಗಿದ್ದೀರಾ, ಏನು ಆಸಕ್ತಿ ಇದೆ, ಹಾಗೆ ನಿಮ್ಮ ಶ್ರಮ ಏನಿದೆ, ಅದು ಖಂಡಿತ ಹೆಚ್ಚಿನ ಒಂದು ಬದಲಾವಣೆಯನ್ನು ತಂದುಕೊಡ್ತಿದೆ. ಖಂಡಿತ ಸ್ವಲ್ಪ ಕೆಲವು ದೃಷ್ಟಿಗಳಿಂದ ಸ್ವಲ್ಪ ನಿಮಗೆ ಸ್ಟ್ರಕ್ ಅನ್ನಿಸ್ತಿರ್ಬೋದು, ಆಗಾಗ ಸುಸ್ತಾಗ್ತಿರ್ಬೋದು, ಆಗಾಗ ಮರುವು ಆಗ್ತಿರಬಹುದು, ಆಗಾಗ ನಿಮಗೆ ಕೋಪ ಬರ್ತಿರ್ಬೋದು, ಆಗಾಗ ತುಂಬ ಮೌನವಾಗ್ತಿರ್ಬೋದು, ಆಗಾಗ ನಿಮಗೆ ನೀವೇನು ಮಾಡ್ತಿದ್ದೀನಿ ಅನ್ನೋದು ಒಂದೊಂದ್ಸತಿ ಗೊತ್ತಾಗಿರೋದಿಲ್ಲ.
ಪಾಲ್ ನಂಬರ್ 1, ಈ ರೀತಿಯಾದ ಒಂದು ರೀತಿ ನಿಮಗೆ ಮಂಕುತನ ಏನು ಅನ್ನಿಸ್ತದೆ, ಸ್ವಲ್ಪ ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದೆ, ಆ ದೃಷ್ಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಪಾಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಯಾಕೆ ಈ ರೀತಿ ಆಗ್ತಿದೆ, ಯಾರಿಂದ ಈ ರೀತಿ ಆಗ್ತಿದೆ ಅನ್ನೋ ಇನ್ನಷ್ಟು ಇನ್ಫಾರ್ಮೇಷನ್ ಆಳವಾಗಿ ನೀವು ತಿಳ್ಕೊಳ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಫೋಟೋಸ್ ಆಗಿರ್ಬೋದು ಅಥವಾ ನಿಮಗೆ ಯಾರು ನಿಮ್ಮ ಕುಟುಂಬದ ವ್ಯಕ್ತಿಗಳು, ನಿಮ್ಮ ಪರಿಚಿತ ವ್ಯಕ್ತಿಗಳು, ನಿಮಗೆ ಯಾರು ಆ ವ್ಯಕ್ತಿಗಳು ಆಗೋದಿಲ್ಲ, ಅವ್ರಿಗೆ ನೀವು ಆಗೋದಿಲ್ಲ, ಆ ವ್ಯಕ್ತಿಗಳು ನಿಮ್ಮ ಫೋಟೋಸಿಂದ ಸ್ವಲ್ಪ ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಅದರಿಂದ ಕೂಡ ನೀವು ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಮೈಂಡ್, ನಿಮ್ಮ ಥಿಂಕ್ ಮಾಡ್ತಿರೋ ಥಾಟ್ಸ್ ಎಲ್ಲ ಒಂದು ರೀತಿ ನಿಮ್ಮ ಒಂದು ಡ್ರೀಮ್ಸ್ ಆಗಿರ್ಬೋದು, ನಿಮ್ಮ ಕನಸುಗಳು ಬೀಳ್ತಾ ಇರೋದಾಗಿರ್ಬೋದು, ಎಲ್ಲವೂ ಒಂದು ರೀತಿ ಗೊಂದಲತೆ ಅನ್ನಿಸ್ತಿರ್ಬೋದು. ನಂಬರ್ 1, ಖಂಡಿತ ಅದರಿಂದ ರಿಲೀಸ್ ಆಗ್ತಿದ್ದೀರಾ. ಹಾಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ದೈವದ ಅನುಗ್ರಹ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಎಸ್, ಎಲ್ಲೋ ಒಂದು ರೀತಿ ಪ್ಲ್ಯಾನ್ ಮಾಡ್ತಿದ್ದೀರಾ, ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋಗಬೇಕು, ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ. ಖಂಡಿತ ಆ ಒಂದು ಟ್ರಾವೆಲಿಂಗಲ್ಲಿ ಸ್ವಲ್ಪ ನಿಮಗೆ ಸ್ಟ್ರಕ್ ಅನ್ನಿಸ್ತಿರ್ಬೋದು. ಎಲ್ಲಿ ನೀವು ಪ್ಲ್ಯಾನ್ ಮಾಡ್ತೀರಾ ಅಲ್ಲಿ ನಿಮಗೆ ಹೋಗೋಕ್ಕಾಗ್ತಿಲ್ಲ, ಎಲ್ಲಿ ನೀವು ಪ್ಲ್ಯಾನ್ ಮಾಡಿರೋದಿಲ್ಲ ಅಲ್ಲಿಗೆ ಸ್ಥಳಗಳಿಗೆ ನೀವು ಭೇಟಿ ಕೊಡ್ತಿರ್ಬೋದು. ಈ ಒಂದು ವಾರದಲ್ಲಿ ಕೂಡ ನೀವು ಹೆಚ್ಚು ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ನಿಮಗಿಷ್ಟ ಆಗಿರೋ ಕೆಲಸಗಳನ್ನ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ನೀವು ಆ್ಯಕ್ಟಿವ್ ಆಗ್ತಿದ್ದೀರಾ, ಹಾಗೆ ನೀವು ಪಾಸಿಟಿವ್ ಆಗೂ ಥಿಂಕ್ ಮಾಡ್ತಿದ್ದೀರಾ. ಎಸ್, ಪಾಲ್ ನಂಬರ್ 1, ಒಂದು ರೀತಿ ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನು ತುಂಬಾ ಗೌರವಿಸ್ತಿದ್ದಾರೆ, ಹೆಮ್ಮೆ ಪಡ್ತಿದ್ದಾರೆ, ಹಾಗೆ ನಿಮ್ಮ ಜೊತೆ ಹೆಚ್ಚಾಗಿ ಬೆರೀಲಿಕ್ಕೆ ಇಷ್ಟಪಡ್ತಿದ್ದಾರೆ. ನಂಬರ್ 1, ಆ ವ್ಯಕ್ತಿಗಳಿಂದ ನಿಮಗೆ ಹೆಲ್ಪಿಂಗ್ ಸಿಗ್ತಿದೆ, ನಿಮ್ಮಿಂದ ಆ ವ್ಯಕ್ತಿಗಳಿಗೆ ತುಂಬ ಹೆಲ್ಪಿಂಗ್ ಸಿಗ್ತಿದೆ, ನಿಮ್ಮಿಂದ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ನಿಮ್ಮಿಂದ ಕಲೆಕ್ಟ್ ಮಾಡ್ತಿದ್ದಾರೆ. ಅವರ ಲೈಫಲ್ಲಿ ಏನು ಅಬ್ಸ್ಟಿಕಲ್ಸ್ ಇದೆ, ನೀವು ಅದಕ್ಕೆ ಏನಾದರೂ ಒಂದು ಮೆಸೇಜಸ್ನ ತಿಳಿಸ್ಬಹುದು. ಏನಾದರೂ ಆ ವ್ಯಕ್ತಿಗಳಿಗೆ ನಿಮ್ಮಿಂದ ಸಲಹೆ, ಸಜೆಷನ್, ಹೆಲ್ಪಿಂಗ್ ಏನಾದರೂ ನೀವು ಮಾಡ್ತಿರ್ಬೋದು. ನಂಬರ್ 1, ಕೆಲವು ವಿಚಾರಗಳಲ್ಲಿ ತುಂಬ ನಿಧಾನವಾಗಿ ನಿರ್ಧಾರ ತಗೋತಿದ್ದೀರಾ. ಖಂಡಿತ ನಿಧಾನವಾಗಿ ನಿರ್ಧಾರ ತಗೊಳ್ಳಿ. ಆದರೆ ಕೆಲವು ವಿಚಾರಗಳಲ್ಲಿ ನೀವೇನು ನಿರ್ಧಾರ ತಗೋತಿದ್ದೀರಾ ಅದು ನಿಮ್ಮ ಹಿರಿಯರ ಮಾತಿನಂತೆ ನಡೀರಿ. ಬಿಕಾಸ್ ನೀವು ನಿರ್ಧಾರ ತಗೊಳ್ತಿರೋ ದಾರಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಎಡಬಹುದು. ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಆಗಿರಬಹುದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರಬಹುದು, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಎನಿಥಿಂಗ್ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ನೀವೇ ನಿರ್ಧಾರ ತಗೋತೀನಿ ಅಂತ ಮುಂದೆ ಹೋಗೋದಕ್ಕಿಂತ ನಿಮ್ಮ ಹಿರಿಯರ ಮಾತು, ನಿಮ್ಮ ತಾಯಿ ತಂದೆ ಮಾತು, ಅಜ್ಜಿ ತಾತನ ಮಾತನ್ನು ಕೇಳಿ ಒಂದ್ಸತಿ ನಿಮ್ಮ ವಿಚಾರ ಏನು, ನಿಮ್ಮ ಥಾಟ್ಸ್ ಇದೆ ಅದನ್ನು ಅವ್ರ ಹತ್ರನೂ ಕೂಡ ಶೇರ್ ಮಾಡಿ. ಖಂಡಿತ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತದೆ. ಪಾಲ್ ನಂಬರ್ 1, ಎಸ್, ಈ ಒಂದು ವಾರ ನೀವು ಇನ್ನಷ್ಟು ವಿಶೇಷವಾಗಿ ಹೊಸ ಕೆಲಸಗಳಲ್ಲಿ ತೊಡಗ್ತಿದ್ದೀರಾ. ಹಾಗೆ ಈ ಹಿಂದೆ ಮಾಡಿರೋವಂಥ ಕೆಲಸಗಳಿಂದ ನಿಮಗೆ ಸ್ವಲ್ಪ ಯಾಕೋ ನಿಮಗೆ ಆ ಒಂದು ಕೆಲಸ ಇಷ್ಟ ಆಗ್ತಿಲ್ಲ, ಕಷ್ಟದಿಂದ ಮಾಡ್ತಿದ್ದೀರಾ. ಯಾವುದೇ ಕೆಲಸ ಇಷ್ಟದಿಂದ ಮಾಡಬೇಕು, ಬಟ್ ನೀವು ಯಾಕೋ ಸ್ವಲ್ಪ ದಿಸೆಗಳಿಂದ ಬ್ಯಾಕ್ ಓವರ್ ಮಂತ್ ವೀಕ್ಸಿಂದ ನಿಮಗೆ ಸ್ವಲ್ಪ ಯಾಕೋ ಡಿಸ್ಟರ್ಬೆನ್ಸ್ ಆಗಿದ್ದೀರಾ. ನಿಮ್ಮ ಕೆಲಸದ ವಾತಾವರಣದಲ್ಲಿ ಕಿರಿಕಿರಿ ಆಗಿದೆ, ಯಾವ ವ್ಯಕ್ತಿ ಜೊತೆ ನಿಮಗೆ ವಾದ ವಿವಾದ ಆಗಿದೆ, ಆ ಸ್ಥಳದಿಂದ ನೀವು ಹೋಗಬೇಕು ಅಂತ ನೀವು ನಿರ್ಧರಿಸಿದರೆ ನಂಬರ್ 1, ಆ ಸ್ಥಳದಿಂದ ನೀವು ಹೋಗೋದಕ್ಕಿಂತ ಆ ವ್ಯಕ್ತಿ ಆ ಸ್ಥಳದಿಂದ ದೂರ ಹೋಗ್ತಿರ್ಬೋದು. ಬಿಕಾಸ್ ನಿಮ್ಮನ್ನು ಆ ಸ್ಥಳದಿಂದ ತೆಗಿಬೇಕು ಅನ್ನೋ ಆತುರತೆ ಹಾಗೂ ಜಲಸಿ ಆ ವ್ಯಕ್ತಿದಿದೆ. ಬಟ್ ಈ ಒಂದು ವಾರ ನೀವು ತಗೊಳ್ಳೋ ನಿರ್ಧಾರನ ಆಗಲೇ ಹೇಳಿದಾಗೆ ಖಂಡಿತ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಿರೋ ಸದ್ಯದ ಪ್ರೆಸೆಂಟ್ ಏನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಅಭಿವೃದ್ಧಿ ಬದಲಾವಣೆಗಳು ಆಗ್ತಿದೆ. ಇಷ್ಟು ದಿವಸ ನೀವು ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಲಾಭ ನೋಡ್ತಿದ್ದೀರಾ, ಗೌರವ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ, ಖುಷಿ ಇದೆ ನಿಮ್ಮ ಕೆಲಸದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಭಾರ ಅನ್ನಿಸ್ತಿದೆ. ಅದು ಕೆಲವು ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ನೆಗೆಟಿವಿಟೀಸ್ ಆಗಿದೆ. ಆ ವ್ಯಕ್ತಿನೇ ಕೂಡ ನಿಮ್ಮಿಂದ ದೂರ ಹೋಗ್ತಿರ್ಬೋದು. ಎಸ್, ಈ ಒಂದು ವಾರದಲ್ಲಿ ಪಾಲ್ ನಂಬರ್ 1ಗೆ ವಿಶೇಷವಾಗಿ ವಿಷ್ಣು ದೇವರಿಂದ ನಿಮಗೆ ಬಹಳಷ್ಟು ಬ್ಲೆಸ್ಸಿಂಗ್ ಸಿಗ್ತಿದೆ. ಹಾಗೆ ನೀವು ಮಾಡ್ತಿರೋ ಕೆಲಸಕ್ಕೆ ಇನ್ನಷ್ಟು ದಾರಿ ಸಿಗ್ತಿದೆ. ಅದಕ್ಕೆ ನಿಮಗೆ ಏನು ಪ್ರಿಪ್ರೇಷನ್ ಬೇಕಿದೆ, ಯಾರಿಂದ ಸಹಾಯ ಬೇಕಾಗಿದೆ, ಯಾರಿಂದ ನಿಮಗೆ ಹೆಲ್ಪಿಂಗ್ ಸಿಗಬೇಕಾಗಿದೆ, ಖಂಡಿತ ಸಿಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಬ್ಲಾಕೇಜಸ್ ಆಗಿ ಸ್ವಲ್ಪ ದಿವಸಗಳಿಂದ ನಿಮ್ಮ
ಫ್ರೆಂಡ್ ಆಗಿರ್ಬೋದು, ನೀವು ಇಷ್ಟಪಡ್ತಿರೋ ವ್ಯಕ್ತಿಗಳು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಂಬರ್ 1, ಎಸ್. ಹೆಚ್ಚು ಫೆದರ್ಸ್ನ ನೋಡ್ತಿದ್ದೀರಾ. ವೈಟ್ ಫೆದರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಎಲ್ಲಿ ನೀವು ಟ್ರಾವೆಲ್ ಮಾಡಲಿ ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1, ಏಂಜಲ್ಸ್ ನಿಮಗೆ ತುಂಬಾ ಹೊಸ ವಿಚಾರಗಳನ್ನ ತಿಳಿಸ್ತಿದ್ದಾರೆ, ಹಾಗೆ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹೆಚ್ಚಾಗಿ ನೀವು ಈ ಒಂದು ವಾರದಲ್ಲಿ ಪ್ರಾಣಾಯಾಮ ಹಾಗೂ ಮೆಡಿಟೇಷನ್ ಮಾಡಿ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಕ್ಕುತ್ತೆ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಬದಲಾವಣೆ ಇದೆ. ನಿಮ್ಮ ಕುಟುಂಬದಲ್ಲಿ ನಿಮಗೆ ಏನು ನಿರ್ಧಾರ ತಗೊಳ್ಳೋದಾಗಿರ್ಬೋದು ಅಥವಾ ಹೊಸ ಕೆಲಸಗಳ ವಿಚಾರ ನಿಮಗೆ ಗಮನ ವಹಿಸೋದಾಗಿರ್ಬೋದು, ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ತುಂಬ ಗಲಿಬಿಲಿ ಮಾಡ್ಕೋತಿದ್ದೀರಾ. ಆ ಗಲಿಬಿಲಿಯಿಂದ ಹೊರಗಡೆ ಬನ್ನಿ. ಹಾಗೆ ಆ ಕೆಲಸದಲ್ಲಿ ನೀವು ಇನ್ನಷ್ಟು ತೊಡಗ್ತಿದ್ದೀರಾ, ಅರ್ಥ ಮಾಡ್ಕೋತಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಈ ಒಂದು ವಾರದಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನೆಲ್ಲ ಕೇಳ್ತಿದ್ದೀರಾ. ಹಾಗೆ ನಿಮ್ಮ ಬಂಧು ಮಿತ್ರರ ಆಗಮನ ಕೂಡ ಆಗ್ತಿದೆ. ಹಾಗೆ ನಿಮ್ಮ ಎನಿಮೀಸ್ ಕೂಡ ನಿಮ್ಮ ಲೈಫಿಗೆ ವಾಪಸ್ ಎಂಟ್ರಿ ಆಗ್ತಿದ್ದಾರೆ. ಫೈಲ್ ನಂಬರ್ 1, ಕೆಲವು ಸಣ್ಣ ಪುಟ್ಟ ಒಂದು ರೀತಿ ನಿಮಗೆ ಸಣ್ಣ ಪುಟ್ಟ ಕೆಲಸಗಳು ಒಂದು ರೀತಿ ತುಂಬ ಕಷ್ಟ ಅನ್ನಿಸ್ತಿದೆ ಈ ಒಂದು ವಾರದಲ್ಲಿ. ಆ ಕೆಲಸಗಳನ್ನ ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ. ಫ್ರೀಯಾಗಿರಿ ಆ್ಯಂಡ್ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ. ಯಾರಾದರೂ ನಿಮಗೆ ದಾನನ ಕೇಳಿದ್ರೆ, ಏನಾದರೂ ನಿಮಗೆ ನಿಮ್ಮ ಹತ್ರ ಏನಾದರೂ ಯಾವುದಾದ್ರೂ ವ್ಯಕ್ತಿಗಳು ಏನಾದರೂ ತಿನ್ನಲಿಕ್ಕೆ ಏನಾದರೂ ಹಣನ ಕೇಳಿದ್ರೆ ಅಥವಾ ಏನಾದರೂ ನಿಮ್ಮ ಹತ್ರ ಥಿಂಗ್ಸ್ ಕೇಳಿದರೆ ಖಂಡಿತ ಇಲ್ಲ ಅಂದ್ಬಿಡಿ. ಖಂಡಿತ ನಿಮ್ಮ ಕೈಲಾಗಿರೋವಂಥ ಸಹಾಯನ ಆ ವೃದ್ಧರಿಗೆ ಮಾಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಎಲ್ಲಾದರೂ ಕೋತಿಗಳನ್ನು ನೋಡಿದ್ರೆ ಅದಕ್ಕೆ ಏನಾದರೂ ನಿಮ್ಮ ಕೈ ಹಸ್ತಿದಿಂದ ಏನಾದರೂ ತಿನ್ನಲಿಕ್ಕೆ ಕೊಡಿ. ಫೈಲ್ ನಂಬರ್ 1, ಹನುಮಾನ್ ಚಾಲೀಸ್ನ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಹಾಗೆ ಹೆಚ್ಚು ನಿಮಗೆ ತುಂಬ ಟಯರ್ಡ್ ಆಗ್ತಿದೆ ಈಗಿನ ಒಂದು ವಾತಾವರಣದಿಂದ. ಹಾಗೆ ಹೆಚ್ಚು ವಾಟರ್ನ ಕುಡೀರಿ, ಹಾಗೆ ಸೂರ್ಯ ನಮಸ್ಕಾರ ಮಾಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಇದೆ. ಶಂಖದ ಶಬ್ದನ ಆಗಲೇ ಹೇಳಿದಾಗೆ ಹೆಚ್ಚು ಶಂಖ ಎನರ್ಜಿ ಸಿಗ್ತಿದೆ ಫಾರ್ ಫೈಲ್ ನಂಬರ್ 1. ಎಸ್, ನಿಮ್ಮ ಒಂದು ಲೈಫಲ್ಲಿ ಹೊಸ ಬಿಗಿನಿಂಗ್ ಬರ್ತಿದೆ ಅನ್ನೋದನ್ನು ತುಂಬ ಸೂಚನೆ ನಿಮ್ಮ ಕನಸಿನಲ್ಲಿ ಸಿಕ್ಕಿದೆ. ಅದು ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು ನಿಮಗೆ ಸೂಚನೆಗಳನ್ನ ಕೊಡ್ತಿದ್ದಾರೆ. ಅಥವಾ ನೀವು ರಾಯರಿಗೆ ಏನಾದರೂ ಅರಿಕೆ ಮಾಡಿ ನಿಮ್ಮ ಮನೇಲಿ ಇಟ್ಟಿಟ್ಟಿದ್ರೆ ಖಂಡಿತ ಅರಿಕೆ ಕೂಡ ಈಡೇರ್ತಿದೆ. ಈ ಒಂದು ವಾರದಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ದೇವರ ಮನೆಯಲ್ಲಿ ನಿಮಗೆ ತುಂಬಾ ಒಂದು ಪಾಸಿಟಿವ್ ಎನರ್ಜೀಸ್, ಹಾಗೆ ಒಂದು ಫ್ರೇಗ್ರೆನ್ಸ್ ನಿಮಗೆ ಸ್ಮೆಲ್ಲಿಂಗ್ ಸಿಗ್ತಿದೆ. ತುಂಬ ಗಂಧದ ಸ್ಮೆಲ್ ಆಗಿರಬಹುದು, ಹೂಗಳ ಸ್ಮೆಲ್ ಆಗಿರಬಹುದು. ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ದೇವ್ರ ಮನೆಗಳಲ್ಲಿ ಈ ಒಂದು ವಾರದಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 1, ತುಂಬ ಇಷ್ಟು ದಿವಸ ಯಾವುದೇ ರೀತಿ ಎನರ್ಜೀಸ್ ನಿಮಗೆ ಸಿಕ್ಕಿಲ್ಲ. ಈ ಒಂದು ವಾರ ಆಗುವಂಥ ಅನುಭವ ನಿಮಗೆ ತುಂಬಾ ಪಾಸಿಟಿವ್ ಅನಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಮನಸ್ಸು ಇನ್ನಷ್ಟು ಕಾಮ್ನೆಸ್ ಆಗ್ತಿದೆ, ಇನ್ನಷ್ಟು ಹ್ಯಾಪಿನೆಸ್ ತಂದುಕೊಡ್ತಿದೆ. ಏನೋ ಒಂದು ರೀತಿ ನಿಮ್ಮ ಲೈಫಲ್ಲಿ ಎಲ್ಲವೂ ಸಿಕ್ಕಿದೆ ಅನ್ನೋಷ್ಟು ಸಂತೋಷ, ತೃಪ್ತಿ ಅನ್ನಿಸ್ತಿದೆ ಫಾರ್ ಫೈಲ್ ನಂಬರ್ 1. ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ಅವರ ಆರೋಗ್ಯದ ವಿಚಾರವಾಗಿ ನೀವು ತುಂಬ ಟೆನ್ಷನ್ ಆಗಿದ್ದರೆ ಈ ಒಂದು ವಾರದಲ್ಲಿ ಅವರ ಆರೋಗ್ಯದಲ್ಲೂ ಬದಲಾವಣೆಗಳಿದೆ. ಹಾಗೆ ಈ ಒಂದು ವಾರ ನೀವು ಮಾಡ್ಕೊಂಡಿರೋ ಕೆಲಸಗಳು, ಹಾಗೆ ಯಾವುದು ಕೆಲಸಗಳಿಗೆ ನೀವು ಫಿಕ್ಸ್ ಆಗಿದ್ದೀರಾ ಆ ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ನ್ಯೂ ಪ್ರಾಜೆಕ್ಟ್ಸ್ಗೆ ನೀವೇನಾದ್ರು ಸೈನ್ ಮಾಡೋದಾದರೆ ಅಥವಾ ಹಿಂದೆ ಪ್ರಾಜೆಕ್ಟ್ಸ್ ಏನಾದ್ರು ಇನ್ಕಂಪ್ಲೀಟ್ ಆಗಿದ್ದರೆ ಎಲ್ಲವೂ ಕಂಪ್ಲೀಟೆಡ್ ಆಗ್ತಿದೆ. ಹೆಚ್ಚಿನ ಲಾಭನ ನೀವು ಈ ಒಂದು ವಾರದಲ್ಲಿ ನಂಬರ್ 1 ನೋಡ್ತಿದ್ದೀರಾ. ಎಸ್, ಕೆಲವು ಪ್ಲೇಸಸ್ಗೆ ನೀವೇನು ಟ್ರಾವೆಲ್ ಮಾಡ್ತಿದ್ದೀರಾ ಆ ಪ್ಲೇಸಸ್ ಯಾವುದಾದ್ರೂ ನಿಮ್ಮ ನೇಬರ್ಸ್ ಮನೆ ಆಗಿರ್ಬೋದು, ಫ್ರೆಂಡ್ಸ್ ಮನೆ ಆಗಿರ್ಬೋದು, ಅಲ್ಲಿಂದ ಬಂದಮೇಲೆ ನಿಮಗೆ ಸ್ವಲ್ಪ ಸುಸ್ತಾಗುವಂಥದ್ದು ಮತ್ತು ನಿಮಗೆ ಯಾಕೋ ಒಂದು ರೀತಿ ಟಯರ್ಡ್ ಅನ್ನಿಸ್ತಾ ಇರೋ ರೀತಿ ಆ ರೀತಿ ಆಗಬಹುದು ಈ ಒಂದು ವಾರದಲ್ಲಿ. ಖಂಡಿತ ನೀವು ಅಲ್ಲಿಂದ ಬಂದಮೇಲೆ ಕ್ಲೆನ್ಸ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1. ಎಸ್, ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಹೆಚ್ಚಿನ ರಕ್ಷಣೆ ಇದೆ ನಿಮ್ಮ ಕೆಲಸದಲ್ಲಿ, ನಿಮಗೆ ನಂಬಿಕೆ ಇದೆ ಆ ಕೆಲಸದಲ್ಲಿ ನಾನು ಇನ್ನಷ್ಟು ಮುಂದೆ ಹೋಗ್ತೀನಿ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೋ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ. ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಒಂದು ಮೆಸೇಜಸ್ನ ಹೇಳಬೇಕಿದೆ ಅಥವಾ ನಿಮ್ಮ ಮನಸ್ಸಲ್ಲಿರೋ ಮಾತನ್ನು ಅವ್ರ ಹತ್ರ ಹೇಳ್ಕೊಳ್ಬೇಕಿದೆ ಅಂತ ವೆಯ್ಟ್ ಮಾಡ್ತಿದ್ರೆ, ಅದಕ್ಕೆ ಸರಿಯಾದ ಸಮಯಕ್ಕೆ ನೀವು ವೆಯ್ಟ್ ಮಾಡ್ತಿದ್ರೆ
ಈ ಒಂದು ವಾರ ಅದು ಒಳ್ಳೆ ಸಮಯ ಆಗಿದೆ. ನಿಮ್ಮ ಶತ್ರುಗಳ ಸಂಹಾರ ಕೂಡ ಆಗ್ತಿದೆ ಇಲ್ಲಿ ಈ ಒಂದು ವಾರದಲ್ಲಿ. ಬಿಕಾಸ್ ತುಂಬಾ ಟಾರ್ಗೆಟ್ ಮಾಡಿದ್ದೀರಾ ಪಾಲ್ ನಂಬರ್ 1 ಕೆಲವು ವಿಚಾರಗಳಲ್ಲಿ. ಮುಂದೆ ಒಂದು ತುಂಬ ಮಿತಿ ಮೀರಿ ಅವರು ನಿಮಗೆ ಏನು ನೆಗೆಟಿವಿಟೀಸ್ ಆಗ್ತಿದೆ ಅದಕ್ಕಿಂತ ತಾಳಕ್ಕೆ ಆಗ್ತಿಲ್ಲ ನಿಮ್ಮ ಕೈಯಲ್ಲಿ ಪಾಲ್ ನಂಬರ್ 1. ಖಂಡಿತ ಈ ಒಂದು ವಾರ ನೀವು ಮಾಡುವಂಥ ಕೆಲಸ ನಿಮ್ಮ ಶತ್ರುಗಳಿಗೆ ಭಾಳಷ್ಟು ಏಟು ಹೊಡಿತಿದೆ. ಹಾಗೆ ನೀವು ಮಾಡ್ತಿರೋ ಪೂಜೆ ಆಗಿರ್ಬೋದು, ವ್ರತಗಳಾಗಿರ್ಬೋದು, ಏನೇ ನೀವು ಈ ಒಂದು ವಾರ ಮಾಡ್ತಿದ್ದೀರಾ, ನಿಮ್ಮ ಶತ್ರುಗಳಿಗೆ ಭಾಳಷ್ಟು ಅವರ ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಿದೆ. ಹಾಗೆ ಕೆಲವರಲ್ಲಿ ನಿಮಗೆ ಸಾರಿ ಕೂಡ ಕೇಳ್ತಿದ್ದಾರೆ ಕೆಲವು ವಿಚಾರಗಳಿಗೆ. ಹಾಗೆ ಪಾಲ್ ನಂಬರ್ 1 ಯಾವ ವಿಚಾರಕ್ಕೆ ನಿಮಗೆ ಕ್ಲಾರಿಟಿ ಸಿಗಬೇಕಾಗಿದೆ, ಯಾರಿಂದ ನಿಮಗೆ ಕ್ಲಾರಿಟಿ ಬೇಕಾಗಿದೆ, ಖಂಡಿತ ಆ ವ್ಯಕ್ತಿಗಳು ನಿಮಗೆ ನಿಮ್ಮ ಲೈಫಿಗೆ ಖಂಡಿತ ವಾಪಸ್ ಬರ್ತಿದ್ದಾರೆ. ಕ್ಲಾರಿಟಿ ಕೂಡ ಸಿಗ್ತಿದೆ. ಎಸ್, ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ದೀರಾ. ಈ ಒಂದು ವಾರ ನಿಮಗೆ ಆ ಒಂದು ಚಾನ್ಸ್ ಸಿಗ್ತಿದೆ ಆ್ಯಂಡ್ ತುಂಬ ಹ್ಯಾಪಿನೆಸ್ ಆಗಿದ್ದೀರಾ. ನೀವು ಇಷ್ಟಪಟ್ಟಿರುವಂತಹ ಕೆಲಸ ಆಗಿರಬಹುದು, ನಿಮ್ಮ ಒಂದು ವೃತ್ತಿಯಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಪ್ರೀತಿ ಜೀವನದಲ್ಲಿ ಆಗಿರ್ಬೋದು, ಹೊಸ ತಿರುವು ತಗೋತಿದೆ, ಹೊಸ ಬದಲಾವಣೆಗಳನ್ನ ತಗೊಳ್ತಿದೆ. ಯಾವುದಾದ್ರೂ ಒಂದು ಕಲಿಕೆನೇ ಹೊಸ ಕಲಿಯಬೇಕು, ಯಾವುದಾದ್ರೂ ನಿಮಗೆ ಯಾವುದು ಆಸಕ್ತಿ ಮೂಡ್ತಿದೆ, ಆ ಒಂದು ವಿಚಾರಗಳಲ್ಲಿ ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀರಾ. ಪಾಲ್ ನಂಬರ್ 1, ನೀವು ಸ್ವಂತ ಬಿಸ್ನೆಸ್ನ ಶುರು ಮಾಡಿದರೆ ಅದಕ್ಕೆ ಹೆಚ್ಚಿನ ಲಾಭ ಬರ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಈ ಒಂದು ವಾರದಿಂದ ನಿಮಗೆ ಹೆಚ್ಚಿನ ಲಾಭ ಅನ್ನೋದಕ್ಕಿಂತ ಇನ್ನಷ್ಟು ನಿಮಗೆ ಹೆಚ್ಚಿನ ಸಮಾಧಾನ ಆಗ್ತಿದೆ ಕೆಲಸದಿಂದ. ಪಾಲ್ ನಂಬರ್ 1, ಎಸ್, ಸ್ವಲ್ಪ ದೃಷ್ಟಿ ಇದೆ ಈ ಒಂದು ವಾರ. ಆ ದೃಷ್ಟಿನ ನೀವು ನಿವಾರಣೆ ಮಾಡ್ಕೋಬೇಕು. ಆಗಾಗ ಈ ಒಂದು ವಾರದಲ್ಲಿ ನಿಮಗೆ ಸುಸ್ತು, ಟಯರ್ಡ್ನೆಸ್ ಅನಿಸ್ಬಹುದು. ಬಟ್ ನೀವು ಆ ಒಂದು ಮೈಂಡ್ಸೆಟ್ಟಲ್ಲೇ ಇರಬೇಡಿ, ಅದರಿಂದ ಹೊರಗಡೆ ಬನ್ನಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ ಫಾರ್ ಪಾಲ್ ನಂಬರ್ 1. ಎಸ್, ನಿಮ್ಮ ತಂದೆ ತಾಯಿಯಿಂದ ನಿಮ್ಗೆ ಏನಾದರೂ ಉಡುಗೊರೆ ಕೂಡ ಸಿಗ್ತಿರ್ಬೋದು. ಯಾರೇ ಈ ಒಂದು ವಾರದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟ ಆಗ್ತವೆಲ್ಲವೂ ಸಿದ್ಧಿಯಾಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ, ರಾಧಾಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಮ್ಯಾರೇಜ್ ವಿಚಾರವಾಗಿ ನಿಮ್ಮ ಲೈಫಲ್ಲಿ ಡಿಲೇ ಆಗ್ತಿದೆ, ಲೇಟ್ ಆಗ್ತಿದೆ ಅಂದರೆ ಅದಕ್ಕೆ ಒಳ್ಳೆ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ ಅಂತ. ಬಟ್ ಕೆಲವರು ಇಲ್ಲಿ ತುಂಬ ವೆಯ್ಟ್ ಮಾಡ್ತಿದ್ದೀರಾ, ಹಾಗೆ ಡಿಸಪಾಯಿಂಟ್ ಕೂಡ ಆಗಿದ್ದೀರಾ. ನನಗೆ ಮ್ಯಾರೇಜ್ ಫಿಕ್ಸ್ ಆಗಿಲ್ಲ, ಅಥವಾ ನನ್ನ ಪ್ರೀತಿಯ ಜೀವನದಲ್ಲಿ ಯಾವುದೇ ನಿರ್ಧಾರಗಳನ್ನ ತೊಗೊಳಕ್ಕಾಗ್ತಿಲ್ಲ, ನನ್ನ ಪಾರ್ಟ್ನರ್ ನನ್ನ ಮಾತನ್ನು ಕೇಳ್ತಿಲ್ಲ ಅಂತ. ಖಂಡಿತ ಈ ಒಂದು ವಾರದಲ್ಲಿ ಒಳ್ಳೆ ನಿರ್ಧಾರ ನಿಮಗೆ ತೊಗೊಳ್ಲಿಕ್ಕೆ ಅವಕಾಶ ಸಿಗ್ತಿದೆ. ಹಾಗೂ ನಿಮ್ಮ ಪಾರ್ಟ್ನರ್ ಹತ್ರ ಹೆಚ್ಚಾಗಿ ಮಾತಾಡಲಿಕ್ಕೆ ಟೈಮ್ ಸಿಗ್ತಿದೆ. ಹಾಗೆ ಇನ್ನಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ. ಆದರೆ ಯಾವುದ್ರಲ್ಲೂ ಆತುರತೆ ಬೇಡ, ನಿಧಾನವಾಗಿ ಮೂವ್ ಆಗಿ. ಪಾಲ್ ನಂಬರ್ 1, ಎಸ್. ಈ ಒಂದು ರೀಡಿಂಗ್ ಪಾಲ್ ನಂಬರ್ 1 ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ಕೇಳಬೇಕಿದ್ರು ಕೂಡ ನಿಮಗೆ ಒಳ್ಳೆ ಫ್ರೆಗ್ರೆನ್ಸ್ ಸ್ಮೆಲ್ ಕೊಡೋಕ್ಕೆ ನಿಮಗೆ ಸ್ಮೆಲ್ ಮಾಡ್ತಿದ್ದೀರಾ. ನಿಮಗೆ ಒಂದು ರೀತಿ ತುಂಬಾ ಪಾಸಿಟಿವ್ ಎನರ್ಜೀಸ್ ಅನ್ನಿಸ್ತಿದೆ. ನಂಬರ್ 1, ಎಸ್. ನಿಮಗೆ ಯಾವ ಕೆಲಸಗಳಲ್ಲಿ ತಡ ಆಗ್ತಿದೆ ಆ ಕೆಲಸದಲ್ಲಿ ಕಾಳಿ ಮಾತೆ ನಿಮಗೆ ಹೆಚ್ಚಾಗಿ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ನಿಮಗೆ ಅವಕಾಶನ ಮಾಡಿಕೊಡ್ತಿದ್ದಾರೆ. ಹಾಗೆ ನಿಮಗೆ ಅದನ್ನು ಬಿಲೀವ್ ಮಾಡೋಕ್ಕಾಗ್ತಿಲ್ಲ, ನಾನೇ ಮಾಡಿದ್ನ ಈ ಕೆಲಸನ ಅಂತ. ಈ ಒಂದು ವಾರದಲ್ಲಿ ಆ ರೀತಿಯಾದ ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ ನಡೀತಿದೆ ಈ ಒಂದು ವಾರ. ಬಿಕಾಸ್ ಇಷ್ಟು ದಿವಸ ನಿಮಗೆ ಆಗಿಲ್ಲ, ನಾನು ಹಿಂದೆ ಇದ್ದೀನಿ, ನಾನೇನು ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಹಾಗೆ ನಾನು ಅಚೀವ್ ಮಾಡ್ತೀನೋ ಇಲ್ವೋ, ನನ್ನ ಗೋಲ್ ರೀಚ್ ಆಗ್ತೀನೋ ಇಲ್ವೋ, ನಾನು ಅಚೀವ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಏನಿದೆ, ನಿಮ್ಮನ್ನು ನೀವು ಡೌನ್ ಮಾಡ್ಕೋತಿದ್ದೀರಾ. ಈ ಒಂದು ವಾರ ಖಂಡಿತ ಅದೆಲ್ಲವೂ ಸುಳ್ಳಾಗ್ತಿದೆ. ನಿಮಗೆ ಕಾಳಿ ಮಾತೆ ಇನ್ನಷ್ಟು ಫಾಸ್ಟಾಗಿ ಕಳಿಸ್ಕೊಡ್ತಿದ್ದಾರೆ. ಆ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಅದರಿಂದ ನಿಮಗೆ ಇನ್ನಷ್ಟು ಟೈಮ್ ಕೂಡ ಬೇಕಿದೆ. ಈ ಒಂದು ವಾರ ನಿಮಗೆ ಹೆಚ್ಚು ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ಥಿಂಕಿಂಗಲ್ಲಿ, ನಿಮ್ಮ ಪ್ರೀತಿ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ಟೈಮ್ ಸಿಗ್ತಿಲ್ಲ ನಿಮಗೆ. ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಎಸ್, ಯಾವುದಾದ್ರೂ ಒಂದು ಕೆಲಸದಲ್ಲಿ ತುಂಬ ತೊಡಗ್ತಿದ್ದೀರಾ. ಪಾಲ್ ನಂಬರ್ 1, ಎಸ್. ಏನು ಆಬ್ಸ್ಟಿಕಲ್ಸ್ ಇದೆ, ಆಬ್ಸ್ಟಿಕಲ್ಸಿಂದ ನಿಮಗೆ ರಿಲೀಸ್ ಆಗ್ತಿದ್ದೀರಾ. ಹಾಗೆ ಯಾವುದಾದ್ರೂ ಮಠದ ಗುರುಗಳನ್ನು ನೀವು ಭೇಟಿ ಮಾಡ್ತಿರ್ಬೋದು ಈ ಒಂದು ವಾರ. ಆ ಗುರುಗಳ ಒಂದು ಮಾತುಗಳು ನಿಮಗೆ ತುಂಬ
ಮನಸ್ಸಿಗೆ ಇಷ್ಟ ಆಗ್ತದೆ. ನಿಮ್ಮ ಒಂದು ಮೂಲ ಜಾತಕನ ಕೂಡ ನೀವು ಅಸ್ಟ್ರಾಲಜಿಸ್ಟ್ನ ಭೇಟಿ ಮಾಡ್ತಿದ್ದೀರಾ. ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಿದೆ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ. ಖಂಡಿತ ನಿಮ್ಮ ಮೂಲ ಜಾತಕದಿಂದ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ಕೂಡ ಸಿಗ್ತಿದೆ. ಹೆಚ್ಚಾಗಿ ಯಾವುದನ್ನು ನೀವು ನಂಬಿ ಮುಂದೆ ಹೋಗ್ತಿದ್ದೀರಾ, ಖಂಡಿತ ಅದರಲ್ಲಿ ನಿಮಗೆ ಈ ಹಿಂದೆ ಆಗಿರೋ ನಿಮಗೆ ಯಾವುದರಲ್ಲಿ ಮುಂದೆ ನಂಬಿ ಹೋಗಿದ್ರಿ ಅದರಿಂದ ನಿಮಗೆ ಡಿಸಪಾಯಿಂಟ್ ಆಯಿತು. ಬಟ್ ಈ ಒಂದು ವಾರದಲ್ಲಿ ಯಾವ ಕೆಲಸನ ನೀವು ಮಾಡ್ತಿದ್ದೀರಾ ಅದರಿಂದ ಡಿಸಪಾಯಿಂಟ್ ಆಗ್ತಿಲ್ಲ. ತುಂಬ ಪಾಸಿಟಿವ್ ಎನರ್ಜೀಸ್ ನಿಮಗೆ ಕಾಳಿ ಮಾತೆ ಕೊಡ್ತಿದ್ದಾರೆ, ವಿಷ್ಣು ದೇವರು ಕೊಡ್ತಿದ್ದಾರೆ. ಎಸ್, ಪ್ಯಾನ್ ನಂಬರ್ 1. ಎಸ್, ವಾಟರ್ ಗಾರ್ಡಿಯನ್ ಬಂದಿದ್ದಾರೆ. ಎಲ್ಲಿ ನೀವು ಈ ಒಂದು ವಾರದಲ್ಲಿ ಎಲ್ಲಾದರೂ ಒಂದು ಬ್ಯೂಟಿಫುಲ್ ಲೊಕೇಶನ್ಗೆ ಹೋಗ್ತಿರ್ಬೋದು, ಅಥವಾ ಏನಾದರೂ ಯಾತ್ರೆನ ಮಾಡ್ತಿದ್ರೆ, ಏನಾದರೂ ದೇವರ ಅರ್ಕೆನ ತೀರಿಸಲಿಕ್ಕೆ ನೀವು ಟ್ರಾವೆಲ್ ಮಾಡ್ತಿದ್ರೆ, ಖಂಡಿತ ನಿಮಗೆ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ತುಂಬಾ ಪಾಸಿಟಿವ್ ಎನರ್ಜೀಸ್ ಸಿಗ್ತಿದೆ. ಹಾಗೆ ಏನಾದರೂ ನೀವು ಹೊಳೆ ಸ್ನಾನ, ನದಿ ಸ್ನಾನ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಒಂದು ಮನಸ್ಸಿಗೆ, ಮೈಂಡಿಗೆ ಹಾಗೂ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಒಂದು ಪಿಗ್ಮೆಂಟೇಷನ್ ಇರಬಹುದು, ರ್ಯಾಷಸ್, ಪಿಂಪಲ್ಸ್ ಏನಾದರೂ ಇದ್ದರೂ ಅದೆಲ್ಲವೂ ಕ್ಲಿಯರ್ ಆಗ್ತಿದೆ. ಈ ಒಂದು ವಾರದಲ್ಲಿ ನಿಮ್ಮ ಒಂದು ಕಣ್ಣಿನ ದೃಷ್ಟಿ ಕೂಡ ನಿಮಗೇನು ಕೆಲವೊಂದನ್ನು ನಿಮಗೆ ಸರಿಯಾದ ಕ್ಲಾರಿಟಿ ನಿಮಗೆ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ, ಮಂಜು ಅನ್ನಿಸ್ತಿದೆ. ನಿಮ್ಮ ಒಂದು ಕಣ್ಣಿಗೆ ಸಂಬಂಧಪಟ್ಟಾಗೆ ವೈದ್ಯರನ್ನು ಭೇಟಿ ಮಾಡಿ. ಆ್ಯಂಡ್ ಈ ಒಂದು ವಾರ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳಿದೆ. ನೀವೇನು ಟೆನ್ಷನ್ ಮಾಡ್ಕೋತಿದ್ದೀರಾ ಆ ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ ಕೂಡ. ಹಾಗೆ ಹೊಸ ಸ್ನೇಹಿತರ ಭೇಟಿ ಕೂಡ ಆಗ್ತಿದೆ. ನಿಮ್ಮ ಲೈಫಲ್ಲಿ ನೀವೇನು ಅಲೋನ್ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ, ನನ್ನ ಲೈಫಲ್ಲಿ ನಾನು ಅಲೋನ್ ಆಗಿದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ ಅಂತ, ಖಂಡಿತ ಈ ಒಂದು ವಾರ ನಿಮ್ಮ ಲೈಫಿಗೆ ಹೊಸ ಸ್ನೇಹಿತರು ಬರ್ತಿದ್ದಾರೆ. ಹಾಗೆ ಯಾರಿಂದ ನೀವು ದೂರ ಇದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಈ ಒಂದು ವಾರದಲ್ಲಿ. ಹಾಗೆ ಇಲ್ಲಿ ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಆ ಮ್ಯಾರೇಜ್ ಕಮಿಟ್ಮೆಂಟಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಹ್ಯಾಪಿನೆಸ್ ಸಿಗ್ತಿದೆ. ಫಾರ್ ಪ್ಯಾನ್ ನಂಬರ್ 1. ಎಸ್, ನೀವೇನಾದರೂ ದೃಷ್ಟಿಗೆ ದಾರ ಏನಾದರೂ ಕಟ್ಕೊಂಡಿದ್ರೆ, ಕಾಲಿಗಾಗಿರ್ಬೋದು, ಕೈಗಾಗಿರ್ಬೋದು, ಖಂಡಿತ ಅದನ್ನು ಒಂದ್ಸತಿ ಕ್ಲೆನ್ಸ್ ಮಾಡಿ ಮತ್ತೆ ಬೇರೆ ದಾರನ ಕಟ್ಕೊಳ್ಳಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ ಈ ಒಂದು ವಾರದಲ್ಲಿ. ಎಸ್, ಎಸ್, ನಿಮ್ಮ ಪ್ರೇಮಿ ನಿಮ್ಮ ಮಾತನ್ನು ಕೇಳ್ತಿದ್ದಾರೆ. ಈ ಒಂದು ವಾರದಲ್ಲಿ ಹೆಚ್ಚು ನಿಮ್ಮ ಪ್ರೇಮಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಹಾಗೆ ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಹಾಗೆ ಹೊಸ ಪ್ರಪೋಸಲ್ ಕೂಡ ಬರ್ತಿದೆ. ಹಾಗೆ ನಿಮ್ಮನ್ನು ಯಾರು ಆಗಿ ಇಷ್ಟಪಡ್ತಿದ್ದಾರೆ ಆ ವ್ಯಕ್ತಿ ನಿಮ್ಮ ಮುಂದೆ ಫ್ರೆಂಡಾಗಿ ಬಂದು ಹೇಳ್ತಿದ್ದಾರೆ, ನಿಮಗೆ ಪ್ರಪೋಸ್ ಮಾಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಭಯನೂ ಅನ್ನಿಸ್ತಿದೆ, ಹ್ಯಾಪಿನೆಸ್ ಅನ್ನಿಸ್ತಿದೆ. ಫಾರ್ ಪೈಲ್ ನಂಬರ್ 1, ಒಂದು ರೀತಿ ಮಿಕ್ಸ್ ಎನರ್ಜೀಸ್. ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ಒಂದು ರೀತಿ ನೀವು ಹೇಗೆ ರಿಯಾಕ್ಟ್ ಮಾಡ್ತಿದ್ದೀರಾ ಅದೊಂದು ರೀತಿ ನಿಮಗೆ ಒಂದು ರೀತಿ ಭಯನೂ ಇದೆ, ಖುಷಿನೂ ಇದೆ, ಆತಂಕನೂ ಇದೆ. ಆಲ್ ಮಿಕ್ಸ್ಡ್ ಎನರ್ಜೀಸ್ ಫಾರ್ ಪೈಲ್ ನಂಬರ್ 1. ಖಂಡಿತ ನೀವೇನು ನಿರ್ಧಾರ ತಗೋತಿದ್ದೀರಾ ನಿಮ್ಮ ಹಿರಿಯರ ಮಾತನ್ನು ಕೇಳಿ. ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಬ್ಯಾಲೆನ್ಸ್ ಆಗಿ ಇದೆ. ಆ್ಯಂಡ್ ನಿಮ್ಮ ಜಾಬಲ್ಲಿ ಕೂಡ ಒಳ್ಳೆ ಈ ಒಂದು ವಾರ ತುಂಬಾ ಹ್ಯಾಪಿನೆಸ್ ಚೇಂಜಸ್ ಇದೆ. ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಿದೆ ನಿಮ್ಮ ಪ್ರಮೋಷನ್ ವಿಚಾರವಾಗಿ. ಹಾಗೆ ಯಾರಲ್ಲಿ ಗೌರ್ಮೆಂಟ್ ವಿಚಾರವಾಗಿ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಸ್ವಲ್ಪ ಈ ಒಂದು ವಾರದಲ್ಲಿ ನಿಮಗೆ ಡಿಲೇ ಆಗಬಹುದು. ಫಾರ್ ಪೈಲ್ ನಂಬರ್ 1. ಆ್ಯಂಡ್ ನಿಮ್ಮ ವೃತ್ತಿಯಲ್ಲಿ ಏನು ಕೆಲಸನ ಮಾಡ್ತಿದ್ದೀರಾ ಆ ಕೆಲಸದಿಂದ ನಿಮಗೆ ಬೇರೆ ಕೆಲಸಕ್ಕೆ ನೀವು ವರ್ಗಾವಣೆ ಮಾಡ್ಕೋಬೇಕು, ಬೇರೆ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ ಅದು ನಿಮಗೆ ಪರ್ಫೆಕ್ಟ್ ಆಗಿದೆಯಾ, ಆ ಕೆಲಸ ಆ ಕಂಪ್ನಿ ನಿಮಗೆ ಸಮಾಧಾನ ಅನ್ನಿಸ್ತಿದೆಯಾ, ಹ್ಯಾಪಿನೆಸ್ ಅನಿಸುತ್ತಾ, ಪೀಸ್ಫುಲ್ ಇದೆಯಾ, ಆ್ಯಂಡ್ ನಿಮ್ಮ ಸ್ಯಾಲ್ರಿ ಕರೆಕ್ಟಾಗಿ ನಿಮ್ಗೆ ಸಿಗ್ತಿದೆಯಾ ಅನ್ನೋದ್ರ ವಿಚಾರವಾಗಿ ಗಮನ ಕೊಡಿ. ಆ ನಂತರ ಈ ಕೆಲಸನ ಡ್ರಾಪ್ ಮಾಡಿ. ಪೈಲ್ ನಂಬರ್ 1, ನಿಮ್ಮ ನಿರ್ಧಾರ ಖಂಡಿತ ಈ ಒಂದು ವಾರದಲ್ಲಿ
ಚೇಂಜಸ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ತಂದುಕೊಡ್ತಿದೆ. ಏನೇ ಅಬ್ಸ್ಟಿಕಲ್ಸ್ ಇರಲಿ, ಏನೇ ನೆಗೆಟಿವಿಟೀಸ್ ಇರಲಿ, ಆ ನೆಗೆಟಿವಿಟೀಸ್ ಅಬ್ಸ್ಟಿಕಲ್ಸಿಂದ ಹೊರಗಡೆ ಬರ್ತಿದ್ದೀರಾ. ನೀವಿನ್ನಷ್ಟು ಗ್ಲೋ ಕಾಣಿಸ್ತಿದ್ದೀರಾ ಈ ಒಂದು ವಾರ. ಅದೊಂದು ಕೆಲವು ವ್ಯಕ್ತಿಗಳಿಗೆ, ನಿಮ್ಮ ಕೆಲಸದಲ್ಲಿರೋರು, ನಿಮ್ಮ ಕುಟುಂಬದಲ್ಲಿರೋರು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಸ್ವಲ್ಪ ಜಲಸಿ ಫೀಲ್ ಆಗ್ಬೋದು ಈ ಒಂದು ವಾರ. ಪಾಯಿಂಟ್ ನಂಬರ್ 1, ಹೆಚ್ಚು ನಿಮ್ಮ ಕಾಸ್ಮೆಟಿಕ್ಸ್ ಬಗ್ಗೆ, ನಿಮ್ಮ ಒಂದು ಡ್ರೆಸ್ ಬಗ್ಗೆ ತುಂಬಾ ಹೆಚ್ಚು ಈ ಒಂದು ವಾರ ನೀವು ಡ್ರೆಸ್ಅಪ್ ಆಗ್ತಿದ್ದೀರಾ. ಅದು ಕೆಲವು ವ್ಯಕ್ತಿಗಳಿಗೆ ಸ್ವಲ್ಪ ಜಲಸಿ ಫೀಲ್ ಆಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಯು ಆರ್ ಪ್ರೊಟೆಕ್ಷನಲ್ಲಿದ್ದೀರಾ. ಕೆಲವರಲ್ಲಿ ತುಂಬ ಥಿಂಕ್ ಮಾಡ್ತಿದ್ದೀರಾ, ನನಗೆ ನೆಗೆಟಿವಿಟಿ ಆಗಿದೆ, ನನಗೆ ಈ ರೀತಿ ಆಗಿದೆ, ನನಗೆ ಯಾವ ಕೆಲಸನೂ ಆಗ್ತಿಲ್ಲ ಅಂತ. ಆ ಕೆಲಸಗಳಿಂದ ಹಾಗೂ ನಿಮ್ಮ ಮನಸ್ಸು ಏನು ಕುಗ್ತಿದೆ ಅದನ್ನು ಕುಗ್ಗಿಸ್ಲಿಕ್ಕೆ ಹೋಗಬೇಡಿ. ನೀವು ಪಾಸಿಟಿವ್ ಆಗಿರಿ. ನಾನು ಮಾಡ್ತೀನಿ, ಇವತ್ತೆಲ್ಲ ಆಗಿಲ್ಲ, ನಾಳೆ ಆಗುತ್ತೆ, ಆ ಕೆಲಸನ ನಾನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ ಅಂತ. ಖಂಡಿತ ಕಂಪ್ಲೀಟ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್. ಲೆಟ್ಸ್ ಸಿ, ಎಸ್ ಆರ್ ನೋ ನೋಡೋಣ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಎಸ್, ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಖಂಡಿತ ಎಸ್ ಅಂತ ಆನ್ಸರ್ ಸಿಕ್ಕಿದೆ. ಹಾಗೆ ಕರ್ಕಾಟಕ ರಾಶಿ ಹಾಗೂ ಕನ್ಯಾ ರಾಶಿ ಹಾಗೂ ಈ ಒಂದು ವಾರದಲ್ಲಿ ನಿಮಗೆ ತುಂಬಾ ಮಂಡೇ ಆ್ಯಂಡ್ ಫ್ರೈಡೇ ತುಂಬಾ ಸಕ್ಸಸ್ ಅಂತ ಹೇಳ್ಬೋದು. ಯಾವುದೇ ನಿರ್ಧಾರಗಳು, ಯಾವುದೇ ಕೆಲಸಗಳಿಗೆ ನೀವು ಮೂವ್ ಆನ್ ಆಗ್ತಿದ್ರೆ ಖಂಡಿತ ಯಾವುದೇ ಪ್ರಾಪರ್ಟಿ ವಿಚಾರವಾಗಿರ್ಬೋದು, ಯಾವುದೇ ನಿಮ್ಮ ಒಂದು ಪರ್ಸನಲ್ ವಿಚಾರವಾಗಿರ್ಬೋದು, ಏನೇ ನಿರ್ಧಾರ ತಗೋತಿದ್ರು ಏನಾದರೂ ಒಂದು ಬಿಗ್ ಅಚೀವ್ಮೆಂಟ್ ಸಿಗ್ತಿದೆ, ಹ್ಯಾಪಿನೆಸ್, ಸಮಾಧಾನ ಸಿಗ್ತಿದೆ ಈ ಒಂದು ವಾರದಲ್ಲಿ, ಮಂಡೇ ಮತ್ತು ಫ್ರೈಡೇ. ಪಾಯಿಂಟ್ ನಂಬರ್ 1, 5 ಆ್ಯಂಡ್ 7 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ಈ ಒಂದು ವಾರದಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಹರೇ ಕೃಷ್ಣ. ನಂಬರ್ 2, ಯಾರೇ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಅದಕ್ಕೆ ಮುಂಚೆ ಯಾವುದು ನಿಮಗೆ ಅನ್ವಯಿಸುತ್ತೆ ಅದನ್ನು ತಗೊಳ್ಳಿ, ಯಾವುದು ನಿಮಗೆ ಅನ್ವಯಿಸೋದಿಲ್ಲ ಆ ಒಂದು ಮೆಸೇಜ್ನ ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಪಾಯಿಂಟ್ ನಂಬರ್ 2, ಈ ಒಂದು ವಾರದಲ್ಲಿ ಹೆಚ್ಚಿನ ಹ್ಯಾಪಿನೆಸ್ ಇದೆ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಸುಧಾರಣೆ ಇದೆ. ಹೆಚ್ಚು ಏನು ಈ ಒಂದು ಬ್ಯಾಕ್ ಓವರ್ ವೀಕ್ಸಲ್ಲಿ ಹೆಚ್ಚು ನಿಮಗೆ ಟಯರ್ಡ್ ಅನಿಸಿದೆ, ಹೆಚ್ಚು ನಿಮಗೆ ರಿಸ್ಕ್ ಅನಿಸಿತ್ತು. ಆ ಕೆಲಸದಲ್ಲಿ ಈ ಒಂದು ವಾರ ತುಂಬಾ ಚೇಂಜಸ್ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳು ಹೆಚ್ಚಾಗಿ ಇದೆ. ಪಾಯಿಂಟ್ ನಂಬರ್ 1, ಹಾಗೆ ಹೊಸ ಬದಲಾವಣೆ ಹಾಗೂ ಹೊಸ ನಿರ್ಧಾರಗಳು, ಹೊಸ ದಿಕ್ಕು ಎಲ್ಲವೂ ಚೇಂಜಸ್ ಆಗ್ತಿದೆ ಈ ಒಂದು ವಾರ. ಒಂದು ರೀತಿ ನೀವು ತುಂಬ ಆ್ಯಕ್ಟಿವ್ ಆಗ್ತಿದ್ದೀರಾ. ಹಾಗೆ ನೀವು ತಗೊಳ್ಳೋ ನಿರ್ಧಾರಗಳು ತುಂಬಾ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಎಸ್, ಪಾಯಿಂಟ್ ನಂಬರ್ 2, ಎಸ್, ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ಸಲ್ಲಿ ಯಾವುದಾದ್ರೂ ಕೆತ್ತನೆ ಮಾಡಿರುವಂತಹ ದೇವರ ಶಿಲೆಗಳಾಗಿರಬಹುದು ಅಥವಾ ದೇವಸ್ಥಾನದಲ್ಲಿ ಕೆತ್ತನೆ ಮಾಡಿರುವಂತಹ ಶಿಲೆಗಳು, ಈಚೆ ದೇವಸ್ಥಾನ ಸುತ್ತ ಕಂಬಗಳಿಗೆಲ್ಲ
ಕೆತ್ತನೆ ಮಾಡಿರ್ತಾರಲ್ಲ ಆ ಒಂದು ಶಿಲೆಗಳ ಒಂದು ಮೆಸೇಜಸ್ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಶತ್ರು ವಿಚಾರವಾಗಿ ಈ ಒಂದು ವಾರದಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಲೈಫಲ್ಲಿ ಆ ವ್ಯಕ್ತಿಗಳಿಂದ ನಿಮ್ಗೇನು ಸಮಸ್ಯೆ ಆಗಿತ್ತು, ಖಂಡಿತ ಆ ವ್ಯಕ್ತಿಗಳಿಂದ ನಿಮ್ಮ ಒಂದು ಎನರ್ಜೀಸ್ ಏನು ನಿಮಗೆ ಡ್ರಾಪ್ ಆಗಿತ್ತು, ನಿಮ್ಗೆ ಯಾವ ಕೆಲಸದಲ್ಲೂ ಮೂಮೆಂಟ್ಸ್ ಮಾಡಲಿಕ್ಕೆ ಆಗ್ತಿಲ್ಲ, ಯಾವುದು ಮಾಡೋಕ್ಕಾಗ್ತಿರಲಿಲ್ಲ ಕೆಲಸಗಳು, ಈ ಒಂದು ವಾರದಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್, ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ನಿಮಗಿದೆ. ಹಾಗೆ ಈ ಒಂದು ಶಿಲೆಗಳಿಗೆ ಸಂಬಂಧಪಟ್ಟ ನಿಮ್ಮ ಡ್ರೀಮ್ಸಲ್ಲಿ ಕೂಡ ಆಗಿರಬಹುದು, ಏನಾದರೂ ಮೆಸೇಜಸ್ ನಿಮಗೆ ಸಿಗ್ತಿರಬಹುದು. ಪಾಲ್ ನಂಬರ್ 1 ನಂಗೆ ಗೊತ್ತಿಲ್ಲ, ನನಗೆ ಇಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಎಸ್, ಹೆಚ್ಚಾಗಿ ಈ ಒಂದು ಬೆಲ್ ಟ್ಯೂನ್ ಕೇಳ್ಮೇಲಿಂದ ಇನ್ನಷ್ಟು ಆ ವಿಚಾರ ನಿಮಗೆ ತಿಳಿತಿರಬಹುದು. ಮುಂದಿನ ಈ ಒಂದು ವಾರದಲ್ಲಿ ಖಂಡಿತ ಶಿಲೆಗಳು, ದೇವಸ್ಥಾನದ ಸುತ್ತ ದೇವಸ್ಥಾನದ ಕಂಬಗಳಿಗೆ ಮಾಡಿರುವಂಥ ಶಿಲೆಗಳು, ನೀವೇನಾದರೂ ದೇವಸ್ಥಾನಗಳಿಗೆ ಹಂಪಿ ಆಗಿರಬಹುದು, ಯಾವುದಾದ್ರೂ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಕೆತ್ತನೆ ಮಾಡಿರುವಂತಹ ಶಿಲೆಗಳ ಒಂದು ಏನಾದರೂ ಮೆಸೇಜಸ್ ನಿಮಗೆ ಸಿಗ್ತಿರ್ಬೋದು. ಪಾಲ್ ನಂಬರ್ 2, ಎಸ್, ಯಾವುದು ನಿಮ್ಮ ಲಾಕ್ ಆಗಿದೆ ಆ ಲಾಕ್ ಓಪನ್ ಆಗ್ತಿದೆ. ಮೀನ್ಸ್ ನಿಮ್ಮ ಒಂದು ಮೈಂಡ್ ಯಾವುದೇ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ, ನಿಮ್ಮ ಕೆಲಸದಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಕೆಲವು ವ್ಯಕ್ತಿಗಳು ನಿಮ್ಮ ಒಂದು ಕೆಲಸಗಳಾಗಬಾರ್ದು ಅಂತಹ ಕೀನ ಹಾಕಿದ್ದಾರೆ, ಒಂದು ಅವ್ರು ನಂಬುವಂತಹ ದೇವಸ್ಥಾನದಲ್ಲಿ. ನನಗಿಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಆ ಒಂದು ಕೀ ಲಾಕ್ ಓಪನ್ ಆಗ್ತಿದೆ ಈ ಒಂದು ವಾರ. ನಿಮ್ಮ ಒಂದು ಏನು ನಿಮಗೆ ಎನರ್ಜೀಸ್ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಕೆಲಸಗಳಾಗಬಾರ್ದು, ನಿಮಗೆ ಸ್ವಲ್ಪ ಟಯರ್ಡ್ ಅನ್ನಿಸ್ಬೇಕು, ನಿಮಗೆ ಸೋಂಬೇರಿತನ ಆಗಬೇಕು ಅಂತ ನಿಮ್ಮ ಕೆಲಸದ ಸ್ಥಳದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬಹುದು, ನಿಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳಾಗಿರಬಹುದು, ಎನಿವನ್ ನಿಮ್ಮ ಶತ್ರುಗಳು ಏನು ಬ್ಲಾಕಿಂಗ್ ಮಾಡಿದ್ದಾರೆ ನಿಮಗೆ, ಈ ಒಂದು ಬ್ಲಾಕಿಂದ ಹೊರಗಡೆ ಬರ್ತಿದ್ದೀರಾ. ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಸ್ಯಾಡ್ ಅನ್ನಿಸ್ತಿದೆ, ಬೇಸರ ಅನ್ನಿಸ್ತಿದೆ. ಎಷ್ಟೇ ನಾನು ಪ್ರಯತ್ನ ಪಟ್ಟರು, ಎಷ್ಟೇ ನಾನು ಕೆಲಸ ಮಾಡಿದ್ರು ಯಾಕೆ ನಂಗೆ ಈಗ ಆಗ್ತಿದೆ ಅಂತ. ಹಿಂದೆ ಆಗಿರೋದನ್ನು ಬಿಟ್ಟು ಮುಂದೆ ಈ ಒಂದು ವಾರದಲ್ಲಿ ಆಗಬೇಕಾಗಿರೋ ಬದಲಾವಣೆಗಳ ಬಗ್ಗೆ ಗಮನ ಕೊಡಿ. ಹಾಗೆ ಭೂವಾರ ಸ್ವಾಮಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಏನಾದರೂ ನೀವು ಅರಿಕೆ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರವಾಗಿ ಮನೆ ಆಗಿರಬಹುದು, ಕೆಲಸ ಆಗಿರಬಹುದು, ಖಂಡಿತ ಈ ಒಂದು ವಾರದಲ್ಲಿ ಬಿಗ್ ಚೇಂಜಸ್ ಇದೆ. ಸ್ವಂತ ಭೂಮಿನ ಪರ್ಚೇಸ್ ಮಾಡ್ತಿದ್ದೀರಾ. ಕಾನೂನಿಗೆ ಸಂಬಂಧಪಟ್ಟಾಗೆ ಯಾವುದು ನಿಮಗೆ ಕೆಲಸಗಳು ಡ್ರಾಪ್ ಆಗಿದೆ ಅದು ಮೂಮೆಂಟ್ಸ್ ಆಗ್ತಿದೆ ಈ ಒಂದು ವಾರದಲ್ಲಿ. ಆ್ಯಂಡ್ ಮೇಲ್ ಪರ್ಸನ್ಸಿಂದ ನಿಮಗೆ ಹೆಚ್ಚಿನ ಬೆಂಬಲ ಹಾಗೆ ಹೆಚ್ಚಿನ ಸಪೋರ್ಟ್ ನಿಮಗೆ ಸಿಗ್ತಿದೆ. ಹೊಸ ಸ್ನೇಹಿತರ ಭೇಟಿ ನೀವು ಮಾಡ್ತಿದ್ದೀರಾ. ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ತುಂಬ ವರ್ಷಗಳಿಂದ ವ್ಯಕ್ತಿಗಳಿಂದ ದೂರ ಇದ್ದರೆ, ನಿಮ್ಮ ಕುಟುಂಬದ ಸದಸ್ಯರು ಯಾರು ದೂರ ಇದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕಿದೆ. ಹಾಗೆ ಹೆಚ್ಚು ಚಿಂತೆ ಮಾಡಬೇಡಿ, ಮುಂದೆ ಮೂವ್ ಆನ್ ಆಗಿ. ಆ್ಯಂಡ್ ಹೆಚ್ಚಿನ ಪ್ರೊಟೆಕ್ಷನ್ ನಿಮಗೆ ಇದೆ. ಎಲ್ಲಿ ನೀವು ಈ ಒಂದು ವಾರದಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ನೀವೆಲ್ಲೋ ಒಂದು ಕಡೆ ಥಿಂಕ್ ಮಾಡ್ತಿದ್ದೀರಾ, ನಾನು ಟ್ರಾವೆಲ್ ಮಾಡಬೇಕು, ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆಗಬೇಕು, ನಾನು ಆ ಒಂದು ವಿಚಾರದಿಂದ ಹೊರಗಡೆ ಬರಬೇಕು. ಖಂಡಿತ ನೀವು ಎಲ್ಲಿ ಲೊಕೇಶನ್, ಬ್ಯೂಟಿಫುಲ್ ಲೊಕೇಶನ್ಗೆ ಹೋಗ್ತಿದ್ದೀರಾ, ನೇಚರ್ಸ್ ಆ್ಯಂಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ, ಹೆಚ್ಚು ಪಾಸಿಟಿವ್ ಎನರ್ಜೀಸ್ ಇದೆ. ಅಲ್ಲಿ ಯಾವುದಾದ್ರೂ ಕಲ್ಲು ಆಗಿರಬಹುದು, ಯಾವುದಾದ್ರೂ ವಸ್ತುಗಳು ನಿಮಗೆ ಸಿಕ್ಕಿದ್ರೆ ಅದನ್ನು ನೀವು ತೊಗೊಳ್ಬೇಕು ಅನಿಸಿದ್ರೆ ಖಂಡಿತ ಅದನ್ನು ತೊಗೊಳ್ಬೇಡಿ, ಅದನ್ನು ಅಲ್ಲೇ ಬಿಟ್ಬಿಡಿ. ಎಸ್, ಪಾಲ್ ನಂಬರ್ 2, ಈ ಒಂದು ವಾರದಲ್ಲಿ ನೀವು ಯಾರ ಜೊತೆ ಈ ಬ್ಯಾಕ್ ಓವರ್ ವೀಕ್ಸಲ್ಲಿ ಆ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ಡಿಸಪಾಯಿಂಟ್ ಆಗಿತ್ತು ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ ಜಗಳಗಳಾಗಿತ್ತು, ಈ ಒಂದು ವಾರದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ನೇರವಾಗಿ ಅಲ್ಲ, ಇಂಡೈರೆಕ್ಟಾಗಿ ಆ ವ್ಯಕ್ತಿಗಳು ನಿಮಗೆ ಟಾಂಟ್ ಮಾಡ್ತಿದ್ದಾರೆ, ನಿಮಗೆ ಸ್ವಲ್ಪ ಟ್ರಬಲ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದೀರಾ, ಆದರೂ ಆ ವ್ಯಕ್ತಿಗಳು ನಿಮಗೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಆ ಸಮಸ್ಯೆ ನಿಮಗೆ ಸಮಸ್ಯೆ ಅನ್ನಿಸ್ತಿಲ್ಲ, ಬಿಕಾಸ್ ಪಾಲ್ ನಂಬರ್ 2 ಯಾರು ನಿಮಗೆ ಬ್ಲಾಕೇಜಸ್ ಮಾಡಿದ್ದಾರೆ ಆ ವ್ಯಕ್ತಿಗಳು ನಿಮಗೆ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ. ಅದರಿಂದ ನೀವು ಟೋಟಲಿ ಹೊರಗಡೆ ಬರ್ತಿದ್ದೀರಾ. ನೀವು ನಂಬೋ ದೈವ ಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ.
ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ, ಹಾಗೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಕೂಡ ಬರ್ತಿದ್ದೀರಾ. ಆ್ಯಂಡ್ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ತುಂಬಾ ಗೌರವ ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಪ್ರಮೋಷನ್ ವಿಚಾರದಲ್ಲಿ ಕೂಡ ಗುಡ್ ನ್ಯೂಸ್ ಇದೆ. ಪಾಲ್ ನಂಬರ್ 2. ಹಾಗೆ ಇಲ್ಲಿ ಪಾಲ್ ನಂಬರ್ 2 ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಬಹಳಷ್ಟು ಭಿನ್ನಾಭಿಪ್ರಾಯಗಳಾಗಿ ಥರ್ಡ್ ಪಾರ್ಟೀಸಿಂದ ನಿಮಗೆ ಸಮಸ್ಯೆಗಳಾಗಿದ್ದರೆ ಅದರಿಂದ ಕೂಡ ನಿಮಗೆ ರಿಲೀಸ್ ಸಿಗ್ತಿದೆ. ಆ್ಯಂಡ್ ಹೊಸ ಬಿಗಿನಿಂಗ್ ಶುರು ಮಾಡ್ತಿದ್ದೀರಾ, ಮತ್ತು ಹೊಸ ಬದುಕಿಗೆ ಕಾಲಿಟ್ಟಿರೋ ಹಾಗೆ ನಿಮ್ಮ ಲೈಫಲ್ಲಿ ಹೊಸ ಚೇಂಜಸ್ ನಿಮ್ಮ ಪಾರ್ಟ್ನರ್ ಜೊತೆ ಹೆಚ್ಚಾಗಿ ಬೆರೀತಿದ್ದೀರಾ. ಹ್ಯಾಪಿನೆಸ್ ಇದೆ. ಇನ್ನಷ್ಟು ಮನಸ್ಸಿಂದ ಮಾತುಗಳು ಏನು ಮುಚ್ಚಿಟ್ಟಿದ್ದೀರಾ, ಮನಸ್ಸಿನ ಮಾತನ್ನು ಹೇಳಬೇಕು ಬಚ್ಚಿಟ್ಟಿದ್ದೀರಾ, ಆ ಮಾತುಗಳನ್ನ ಹೇಳ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ಗೂ ನಿಮ್ಮ ಮೇಲೆ ಪ್ರೌಡ್ ಫೀಲ್ ಆಗ್ತಿದೆ, ಖುಷಿ ಅನ್ನಿಸ್ತಿದೆ. ಹಾಗೆ ನೀವೇನಾದರೂ ಸ್ವಂತ ಬಿಸ್ನೆಸ್ನ ಶುರು ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ಹೆಚ್ಚಿನ ಲಾಭ ಇದೆ. ಪಾಲ್ ನಂಬರ್ 2. ಎಸ್, ಸ್ವಲ್ಪ ನಿಮ್ಮ ಮೇನ್ ಡೋರ್ ಆಗಿರಬಹುದು ಅಥವಾ ನಿಮ್ಮ ಮನೆ ವಿಂಡೋಸ್ ಡೋರ್ಸ್ ಅಥವಾ ಸಮಥಿಂಗ್ ಆ ರಿಲೇಟೆಡ್ ಆಗಿ ಸ್ವಲ್ಪ ಅದನ್ನು ಕ್ಲೆನ್ಸ್ ಮಾಡಬೇಕಿದೆ. ಅಲ್ಲಿ ಏನಾದರೂ ಜಾಡಿದ್ರೆ ಅಥವಾ ಅದನ್ನು ನೀವು ಕ್ಲೀನಪ್ ಮಾಡಿಲ್ಲ ಅಂದರೆ ಕ್ಲೀನ್ ಮಾಡಿ, ಕ್ಲೆನ್ಸ್ ಮಾಡಿ. ಬಿಕಾಸ್ ಕೆಲವು ದೃಷ್ಟಿಗಳು ನಿಮ್ಮ ಮನೆಗೆ ತಾಗಿದೆ, ಅದರಿಂದ ಸ್ವಲ್ಪ ನಿಮಗೆ ಕಸಿ ಬಿಸಿ ಅನ್ನಿಸ್ತಿರಬಹುದು, ಅಥವಾ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಿರಬಹುದು, ಆಲಸ್ಯತನ ಅನ್ನಿಸ್ತಿರಬಹುದು. ಪಾಲ್ ನಂಬರ್ 2. ವಿಷ್ಣು ಸಹಸ್ರನಾಮನ ನಿಮ್ಮ ಮನೆಯಲ್ಲಿ ಹಾಕಿ ಕೇಳಿ ಆ್ಯಂಡ್ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಶಂಖ ಇಲ್ಲ ಅಂದರೆ ಖಂಡಿತ ಶಂಖನ ಶಬ್ದನ ನಿಮ್ಮ ಮನೆಯಲ್ಲಿ ಹಾಕಿ ಕೇಳಿ, ಎಲ್ಲ ಮೂಲೆಗಳಿಗೂ ಅದು ಶಬ್ದಗಳು ಕೇಳಿಸ್ಲಿ. ಪಾಲ್ ನಂಬರ್ 2. ಆ್ಯಂಡ್ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಾಗೆ ಹೊಸ ಗುರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಗುರುಗಳ ಆಶೀರ್ವಾದ ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ನ ತಂದುಕೊಡುತ್ತೆ. ಹೊಸ ವಿದ್ಯೆನ ನೀವು ಕಲೀಲಿಕ್ಕೆ ಆಸಕ್ತಿ ಮೂಡ್ತಿದೆ. ಆ ವಿದ್ಯೆಯಿಂದ ನೀವು ಇನ್ನಷ್ಟು ಜನಗಳಿಗೆ ಒಳ್ಳೆಯದನ್ನು ಮಾಡ್ತಿದ್ದೀರಾ. ಆ್ಯಂಡ್ ನೀವು ಅಸ್ಟ್ರಾಲಜಿ ರೀಡಿಂಗ್ನ ಮಾಡಬೇಕು ಅಥವಾ ಟಾರೋ ರೀಡಿಂಗ್ನ ಕಲಿಯಬೇಕು ಅಂತ ನಿಮಗೂ ಆಸಕ್ತಿ ಮೂಡ್ತಿರ್ಬೋದು. ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈ ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ಪಾಲ್ ನಂಬರ್ 2. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಬದಲಾವಣೆ ಇದೆ. ಅವ್ರಿಗೆ ಏನಾದರೂ ಶೀತ, ನೆಗಡಿ ಆಗಿ, ಶೀತ ಆಗಿ, ಅಥವಾ ಏನಾದರೂ ಜಾಯಿಂಟ್ ಪೇನ್ಸ್ ಆಗಿ, ನಿಮ್ಮ ಮಕ್ಕಳಿಗೆ ಅವರ ಎಜುಕೇಷನ್ ವಿಚಾರವಾಗಿ ತುಂಬಾ ಸ್ಟ್ರೆಸ್ ತಗೋತಿದ್ರೆ ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದಾರೆ. ತುಂಬಾ ಪಾಸಿಟಿವ್ ಎನರ್ಜೀಸ್ ಇದೆ. ಪಾಲ್ ನಂಬರ್ 2. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಈ ಒಂದು ವಾರದಲ್ಲಿ ನೀವು ಮಾಡೋ ಕೆಲಸದಲ್ಲಿ ಏನು ವಿಘ್ನಗಳಿದೆ ಅದನ್ನು ನಿವಾರಣೆ ಸುಬ್ರಹ್ಮಣ್ಯ ಸ್ವಾಮಿ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಒಂದು ಮೂಲ ಜಾತಕನ ಒಂದ್ಸಲಿ ಪರಿಶೀಲನೆ ಮಾಡಿ, ಖಂಡಿತ ಇನ್ನಷ್ಟು ಪಾಸಿಟಿವ್ ನಿಮಗೆ ಮೆಸೇಜಸ್ ಸಿಗ್ತಿದೆ. ಇನ್ನಷ್ಟು ಡೀಪಾಗಿ ನೀವನ್ನು ಅರ್ಥ ಮಾಡ್ಕೋತಿದ್ದೀರಾ. ಎಸ್, ಪಾಲ್ ನಂಬರ್ 2. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ನ ನೀವು ಭೇಟಿ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2. ಹಾಗೆ ತುಂಬ ವರ್ಷಗಳ ಹಿಂದೆ ಯಾರನ್ನಾದರೂ ನೀವು ಇಷ್ಟಪಟ್ಟು ಆ ವ್ಯಕ್ತಿಯಿಂದ ದೂರ ಇದ್ದು ಅದು ಬ್ರೇಕ್ ಡೌನ್ ಆಗಿ ಅದರಿಂದ ನೀವು ದೂರ ಇದ್ದು ಮತ್ತೆ ಆ ವ್ಯಕ್ತಿ ನೀವು ಮರ್ತಿರಬಹುದು. ಆ ಒಂದು ಏನು ಘಟನೆಗಳಿದೆ ಅದನ್ನು ನೀವು ಮರ್ತಿರ್ಬೋದು. ಪುನಃ ಆ ವ್ಯಕ್ತಿ ನಿಮಗೆ ಕಾಣಿಸ್ತಿರಬಹುದು ಈ ಒಂದು ವಾರದಲ್ಲಿ. ಆ ವ್ಯಕ್ತಿ ನಿಮಗೆ ಮಾತಾಡಿಸ್ತಿರಬಹುದು. ಎಲ್ಲರೂ ನೀವು ಲೊಕೇಶನಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಅವರು ಕಾಣಿಸ್ಬಹುದು, ಅಥವಾ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಏನಾದರೂ ಮಾಡ್ತಿರಬಹುದು. ಪಾಲ್ ನಂಬರ್ 2. ಯಾರಿಗೆ ದಾನ ವಹಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ಆ ವ್ಯಕ್ತಿಯಿಂದ ನೀವು ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕಿಂತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಬಿಕಾಸ್ ಕೆಲವು ನೆಗೆಟಿವಿಟೀಸ್ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳಿಂದ ಆಗಬಹುದು. ಪಾಲ್ ನಂಬರ್ 2. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಹಾಗೆ ನಿಮ್ಮ ಪಾರ್ಟ್ನರ್ ಜೊತೆ ನೀವೆಲ್ಲರೂ ಲೊಕೇಶನ್ ಟ್ರಾವೆಲಿಂಗ್ ಮಾಡ್ತಿರಬಹುದು. ಪಾಲ್ ನಂಬರ್ 2. ಎಸ್, ಯಾವುದು ನಿಮಗೆ ವಿಚಾರಗಳು ನಿಮಗೆ ಸ್ವಲ್ಪ ಭಯ ಅನ್ನಿಸ್ಬಹುದು ಈ ಒಂದು ವಾರದಲ್ಲಿ. ಕೆಲವು ನಿಮ್ಮ ಒಂದು ಜಾತಕದ ವಿಚಾರವಾಗಿರಬಹುದು, ಅಥವಾ ನೀವು ಫೋನ್ಸಲ್ಲಿ ಏನಾದರೂ ಯಾವುದಾದ್ರೂ ವಿಚಾರಗಳನ್ನ ನೀವು ನಿಮ್ಮ ಒಂದು ರಾಶಿಗೆ ಸಂಬಂಧಪಟ್ಟಾಗಿ ಏನಾದರೂ ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದರೆ ಅದು ಒಂದು ರೀತಿ ನಿಮಗೆ ಭಯ ಅನ್ನಿಸ್ಬೋದು. ಮುಂದೇನಾಗುತ್ತೆ ಅಂತ. ಮುಂದೇನಾಗೋದಿಲ್ಲ, ಮುಂದೆ ನಿಮಗೆಲ್ಲ ಒಳ್ಳೆಯದಾಗ್ತಿದೆ ಅಂತ ನೀವು ಭಾವಿಸಿ
ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಖಂಡಿತ ನೀವು ನಿಮ್ಮ ಮನೆ ದೇವ್ರನ್ನ, ನಿಮ್ಮ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ಹೆಚ್ಚಿನ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಾಗೆ ನೀವು ಈ ಒಂದು ವಾರದಲ್ಲಿ ಸ್ವಂತ ವೆಹಿಕಲ್ ಆಗಿರಬಹುದು ಅಥವಾ ಸ್ವಂತ ಮನೆಗೆ ಸಂಬಂಧಪಟ್ಟಿರುವುದಾಗಿರ್ಬೋದು, ಏನಾದರೂ ನೀವು ನಿರ್ಧಾರ ತಗೊಂಡಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಪರ್ಚೇಸಿಂಗ್ ಮಾಡ್ತಿದ್ದೀರಾ. ನಿಮ್ಮ ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯ ಬದಲಾವಣೆಗಳು ಹೆಚ್ಚಾಗಿ ಆಗ್ತಿದೆ. ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 2 ಅವರು ನಿಮಗೆ ಪರಿಚಿತರಾಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳಾಗಿರ್ಬೋದು. ಅವರಿಗೆ ನೀವು ಸಹಾಯನ ಮಾಡ್ತಿದ್ದೀರಾ, ಅವ್ರಿಗೆ ನೀವು ತುಂಬ ಹೆಲ್ಪ್ ಮಾಡ್ತಿದ್ದೀರಾ. ಏನಾದರೂ ಅವರ ಪ್ರಾಣಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆ ಆಗ್ತಿದ್ದನ್ನು ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 2 ತುಂಬಾ ಒಳ್ಳೆ ಕೆಲಸನ ಮಾಡ್ತಿದ್ದೀರಾ. ಹಾಗೆ ಹೆಚ್ಚು ದಾನನ ಮಾಡ್ತಿದ್ದೀರಾ, ಹೆಚ್ಚು ದಾನ ಧರ್ಮಗಳನ್ನು ಮಾಡ್ತಿದ್ದೀರಾ. ಯಾರಿಗೆ ಹಸಿವು ಕಾಣಿಸ್ತಿದೆ, ಅದು ನಿಮ್ಗೆ ಕಾಣಿಸ್ತಿದೆ ನಿಮ್ಮ ಕಣ್ಣಿಗೆ, ಅವರಿಗೆ ನೀವು ತಿನ್ನುವಂತಹ ಊಟನ ಶೇರ್ ಮಾಡ್ಕೋತಿದ್ದೀರಾ. ನಿಮ್ಮ ಒಳ್ಳೆ ಮನಸ್ಸಿಗೆ, ನಿಮ್ಮ ಒಳ್ಳೆ ಕೆಲಸಕ್ಕೆ ಬಹಳಷ್ಟು ನೀವು ಶ್ರಮ ಪಡ್ತಿದ್ದೀರಾ. ಪಾಯಲ್ ನಂಬರ್ 2 ಖಂಡಿತ ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ನಿಮಗೆ ಯಾರು ಕೇಳಿ ಬಯಸಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ನಿಮಗೆ ಒಳ್ಳೆಯದಾಗಬಾರ್ದು ಅಂತ ಬಯಸಿದ್ದಾರೆ, ಖಂಡಿತ ಅದು ಅವರಿಗೆ ವಾಪಸ್ ರಿಟರ್ನ್ ಬ್ಯಾಕ್ ಆಗುತ್ತೆ. ಕರ್ಮ ಯಾರನ್ನೂ ಬಿಡೋದಿಲ್ಲ. ಖಂಡಿತ ನಿಮ್ಮ ಶತ್ರುಗಳು ಯಾರು ನಿಮಗೆ ಶತ್ರುಗಳಾಗಿದ್ದಾರೆ ಅಥವಾ ನಿಮಗೆ ತುಂಬ ನೋವು ಕೊಡ್ತಿದ್ದಾರೆ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮನ್ನು ಟಚ್ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ಈ ಹಿಂದೆ ಕೂಡ ನೋಡಿದ್ದಾರೆ, ಈ ಒಂದು ವಾರದಲ್ಲಿ ಕೂಡ ನೋಡ್ತಿರ್ಬೋದು. ಪಾಯಲ್ ನಂಬರ್ 2 ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಕೆಲವು ದೃಷ್ಟಿಗಳಿಂದ ಸ್ವಲ್ಪ ನಿಮಗೆ ಟಯರ್ಡ್ನೆಸ್ ಅನ್ನಿಸ್ಬಹುದು. ಆ ಟಯರ್ಡ್ನೆಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ಎಸ್, ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಈ ಒಂದು ವಾರದಲ್ಲಿ ನೀವು ಅಲ್ಲಿಗೆ ಪಯಣ ಮಾಡ್ತಿರ್ಬೋದು, ಕ್ಷೇತ್ರ ದರ್ಶನ ಮಾಡ್ತಿರ್ಬೋದು. ತುಂಬಾ ಪಾಸಿಟಿವ್ ಎನರ್ಜೀಸ್ ಇದೆ. ಹಾಗೆ ಹನುಮಾನ್ ಚಾಲೀಸ್ನ ನೀವು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಇದೆ. ಹನುಮಾನ್ಗೆ ಏನಾದರೂ ನೀವು ಆಯ್ಕೆ ಮಾಡ್ಕೊಂಡಿದ್ರೆ, ಹಾಗೆ ಏನಾದರೂ ತುಂಬ ವರ್ಷಗಳಾಗಿರ್ಬೋದು, ತುಂಬ ತಿಂಗಳುಗಳಾಗಿರ್ಬೋದು, ಹಾಗೆ ಇನ್ನೂ ನಿಮ್ಗೆ ಈಡೇರಿಲ್ಲ, ತುಂಬ ತಡ ಆಗೋಯ್ತು ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಬದಲಾವಣೆಗಳು ಆಗ್ತಿದೆ. ಎಸ್, ಪಾಯಲ್ ನಂಬರ್ 2 ತುಂಬ ಪಾಸಿಟಿವ್ ಎನರ್ಜೀಸು ಇದೆ. ಹಾಗೆ ಸ್ವಲ್ಪ ನೆಗೆಟಿವ್ ಎನರ್ಜೀಸು ನಿಮ್ಮ ಸುತ್ತ ಇದೆ. ಬಿಕಾಸ್ ನಿಮ್ಮ ಬೆಳವಣಿಗೆನ ನೋಡಿ ಸಹಿಸ್ಲಿಕ್ಕೆ ಆಗದಿರೋ ವ್ಯಕ್ತಿಗಳು ಈ ಒಂದು ವಾರದಲ್ಲಿದ್ದಾರೆ. ಹಾಗೆ ನಿಮಗೆ ಯಾರು ಪರಿಚಿತ ಆಗಿದ್ದಾರೆ, ಹೊಸ ಪರಿಚಯ ಆಗಿದೆ, ಆ ವ್ಯಕ್ತಿಗಳು ಒಂದು ರೀತಿ ನಿಮ್ಮ ಮೇಲೆ ಜಲಸಿ ಫೀಲ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಬಿಕಾಸ್ ನಿಮ್ಮ ಒಂದು ಬೆಳವಣಿಗೆಯನ್ನು ನೋಡಿ ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಎಸ್, ಇಷ್ಟು ಬೇಗ ನೀವು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದೀರಾ ಅನ್ನೋ ಒಂದು ಜಲಸಿ ಇದೆ ಆ ವ್ಯಕ್ತಿಗಳಿಗೆ. ಎಸ್, ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಯಾರಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಅರಿಕೆಗಳನ್ನ ಮಾಡ್ಕೊಂಡಿದ್ದೀರಾ, ಖಂಡಿತ ಗುಡ್ ನ್ಯೂಸ್ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಈ ಒಂದು ವಾರದಲ್ಲಿ ನಿಮ್ಮ ಮನೆ ತುಂಬ ಪ್ರೊಟೆಕ್ಟ್ ಆಗಿದೆ. ಹಾಗೆ ನೀವು ತುಂಬ ಕಾಮ್ ಆಗಿದ್ದೀರಾ, ಹ್ಯಾಪಿನೆಸ್ ಆಗಿದ್ದೀರಾ. ನಿಮ್ಮ ಮಕ್ಕಳು ಕೂಡ ತುಂಬ ಪ್ರೊಟೆಕ್ಟ್ ಆಗಿ ಇದ್ದಾರೆ. ಪಾಯಲ್ ನಂಬರ್ 2. ಎಸ್, ಯಾವುದು ನಮಗೆ ನೆಗೆಟಿವಿಟಿ ತಾಗುತ್ತೆ, ಹೇಗೆ ನಮ್ಗೆ ಅದು ನೆಗೆಟಿವಿಟಿ ಆಗಿದೆ ಅಂತ ನೀವು ತಿಳ್ಕೊಳ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮ್ಮ ಸಾಕಿರೋ ಪ್ರಾಣಿಗಳಾಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳು ಏನಾದರೂ ಅದು ಡ್ಯಾಮೇಜ್ ಅಥವಾ ನಿಮ್ಮ ಪ್ರಾಣಿಗಳಿಗೆ ಅದು ಎಫೆಕ್ಟ್ ಆಗಬಹುದು. ಪಾಯಲ್ ನಂಬರ್ 2. ಬಟ್ ಈ ಒಂದು ವಾರದಲ್ಲಿ ಈ ನೆಗೆಟಿವಿಟಿಯಿಂದ ನಾನು ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನ ಹೆಚ್ಚಾಗಿ ಯೋಚನೆ ಮಾಡ್ತಿದ್ದೀರಾ. ಆಲ್ರೆಡಿ ನೀವು ನೆಗೆಟಿವಿಟಿಯಿಂದ ಕ್ಲೆನ್ಸ್ ಆಗ್ತಿದ್ದೀರಾ. ನೀವು ಇನ್ನೊಬ್ಬರಿಗೆ ಸಹಾಯನ ಮಾಡ್ತಿದ್ದೀರಾ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಿದ್ದೀರಾ. ಖಂಡಿತ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ತಿದ್ದಾರೆ. ಪಾಯಲ್ ನಂಬರ್ 2. ಎಸ್, ನಮಗಾಗುವಂತಹ ನೆಗೆಟಿವಿಟಿ ನಾವು ಸಾಕಿರೋ ಪ್ರಾಣಿಗಳಿಗೆ ಫಸ್ಟ್ ಎಫೆಕ್ಟ್ ಹೊಡೆಯೋದು. ಖಂಡಿತ ಅದು ಇನ್ನಷ್ಟು ಬೇಸರ ಅನಿಸುತ್ತೆ. ಪಾಯಲ್ ನಂಬರ್ 2. ಈ ಒಂದು ವಾರದಲ್ಲಿ ನೀವು ತುಂಬ ಪ್ರೊಟೆಕ್ಟ್ ಇದ್ದೀರಾ, ನಿಮ್ಮ ಕುಟುಂಬ ಪ್ರೊಟೆಕ್ಟ್ ಇದೆ. ಹಾಗೆ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತಿದೆ. ಏನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಸ್ವಂತ ನಿರ್ಧಾರ ಏನು ತೊಗೋತಿದ್ದೀರಾ ಅಥವಾ ಯಾವ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಇನ್ನಷ್ಟು
ಚೇಂಜಸ್ನ ನೀವು ಮಾಡ್ಕೋತಿದ್ದೀರಾ. ಪ್ಯಾಲ್ ನಂಬರ್ 2. ಎಸ್, ಕೆಲವು ವಿಚಾರಗಳಲ್ಲಿ ಸ್ವಲ್ಪ ನೀವು ಮೌನವಾಗಿದ್ದು ಅಬ್ಸರ್ವ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ, ಇನ್ನಷ್ಟು ನಿಮ್ಮ ಟೆನ್ಷನ್ ಕಮ್ಮಿ ಆಗ್ತಿದೆ. ಹಾಗೆ ಎಲ್ಲಿ ನೀವು ಮಾತಾಡ್ತಿದ್ದೀರಾ ಆ ಒಂದು ಮಾತುಗಳು ಕೆಲವು ವ್ಯಕ್ತಿಗಳಿಗೆ ಅರ್ಥ ಆಗ್ತಿದೆ, ಅದು ಅರ್ಥ ಆಗದೇ ಇರೋ ರೀತಿ ನಿಮ್ಮ ಜೊತೆಗೆ ಇದ್ದು ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದಾರೆ. ಅಂಥ ವ್ಯಕ್ತಿಗಳನ್ನ ನೀವು ಬೇಗ ನಂಬ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಆ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವೇನು ಮುಂದೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋವಂತಹ ಕುತೂಹಲ ನಿಮ್ಮ ಸುತ್ತ ಇರೋ ಜನಗಳಿಗಿದೆ. ಈ ಒಂದು ವಾರದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ, ಡೌಟ್ ಇದೆ. ಖಂಡಿತ ಯಾರನ್ನ ನಂಬ್ತಿರೋ ಇಲ್ವೋ ಭಗವಂತನ ನಂಬಿ. ಖಂಡಿತ ಇನ್ನಷ್ಟು ಭಗವಂತ ನಂಬಿದವ್ರನ್ನ ಕೈ ಬಿಡೋದಿಲ್ಲ. ಖಂಡಿತ ನಿಮ್ಮನ್ನು ಪ್ರೊಟೆಕ್ಟ್ಗೆ ಕಾಪಾಡ್ತಿದ್ದಾರೆ. ಹಾಗೆ ಮುದ್ರೆಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಿದ್ದೀರಾ, ಮುದ್ರಾ ಮೆಡಿಟೇಷನ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ನೆಗೆಟಿವಿಟಿ ಆಗಿರೋದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಆಲ್ರೆಡಿ ಕ್ಲೆನ್ಸ್ ಇದ್ದೀರಾ. ಪ್ಯಾಲ್ ನಂಬರ್ 2. ಯಾರಾದರೂ ನಿಮಗೆ ಸಡನ್ನಾಗಿ ನಿಮ್ಮ ಕೆಲಸದಲ್ಲಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ರಿಲೇಷನ್ ಆಗಿರ್ಬೋದು, ನಿಮ್ಮ ವಸ್ತುಗಳು, ನಿಮ್ಮ ಜ್ಯುವೆಲ್ರಿ ಆಗಿರ್ಬೋದು, ನಿಮ್ಮ ವಸ್ತುಗಳು ಎನಿಥಿಂಗ್, ನಿಮ್ಮ ವೆಹಿಕಲ್ ಆಗಿರ್ಬೋದು, ಎನಿಥಿಂಗ್, ಫೋನೇ ಆಗಿರ್ಬೋದು, ಏನಾದರೂ ನಿಮಗೆ ಅದನ್ನು ಹೆಲ್ಪನ್ನು ತೊಗೊಳ್ತಿರಬಹುದು. ನಿಮ್ಮ ಹತ್ರ ಹಣಕಾಸಿನ ಸಹಾಯನೇ ಆಗಿರಬಹುದು. ಆ ವ್ಯಕ್ತಿಗಳು ನಿಮಗೆ ಸಡನ್ನಾಗಿ ಏನು ಕೇಳ್ತಿದ್ದಾರೆ ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗಬಹುದು. ಪ್ಯಾಲ್ ನಂಬರ್ 2ಗೆ ಅದ್ರ ಬಗ್ಗೆನೂ ಗಮನ ಇರಲಿ. ಈ ಒಂದು ಗುರುವಾರ ಹಾಗೂ ಶುಕ್ರವಾರ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜಸ್ ನಿಮಗೆ ಸಿಗ್ತಿದೆ. ಆ ಮೆಸೇಜಸ್ ನಿಮಗೆ ನಿಮ್ಮ ಮನಸ್ಸಿಗೆ ತುಂಬಾ ಕಾಮ್ನೆಸ್, ಹ್ಯಾಪಿನೆಸ್ ಅಂತ ಅನ್ನಿಸ್ತಿದೆ. ಹಾಗೆ ಭಗವಂತನ ಪ್ರೊಟೆಕ್ಷನ್ ನಿಮಗೆ ಹೆಚ್ಚಾಗಿ ಇದೆ. ನೀವೆಷ್ಟೇ ಟಯರ್ಡ್ ಆಗಿರಲಿ, ಎಷ್ಟೇ ನೀವು ಬೇಸರ ಆಗಿರಲಿ, ನಿಮ್ಮ ಕೋಪ ಆಗಲಿ, ನೀವು ಇನ್ನಷ್ಟು ಜವಾಬ್ದಾರಿ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಹೆಗಲ ಮೇಲಿದೆ. ಖಂಡಿತ ಭಗವಂತ ಭಾರನ ಕಮ್ಮಿ ಮಾಡ್ತಿದ್ದಾರೆ. ನೀವು ಭಗವಂತನಿಗೆ ಮಗುವಾಗಿ ತುಂಬಾ ಹೊಸ ವಿಚಾರಗಳು ನಿಮಗೆ ತಿಳಿತಿದೆ. ಹಾಗೆ ದೈವ ವಿಚಾರವಾಗಿ ಇನ್ನಷ್ಟು ನೀವು ಪ್ರೊಟೆಕ್ಟ್ ಆಗ್ತಿದ್ದೀರಾ. ಹಾಗೆ ದೈವದ ವಿಚಾರ ನೀವು ಇನ್ನಷ್ಟು ತಿಳ್ಕೊಳ್ತಿದ್ದೀರಾ. ನಿಮ್ಮ ಮನೆ ದೇವರ ಅನುಗ್ರಹ ಹಾಗೆ ಇನ್ನಷ್ಟು ಪುರಾತನ ವಿಚಾರಗಳನ್ನ ತಿಳಿಬೇಕು ಅನ್ನೋ ಆಸಕ್ತಿ ನಿಮ್ಗೆ ಮೂಡ್ತಿರ್ಬೋದು. ಹೊಸ ಬಾಕ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಪ್ಯಾಲ್ ನಂಬರ್ 2. ಎಸ್, ಈ ಒಂದು ವಾರ ನಿಮ್ಮ ಕೆಲಸಗಳೇ ನಿಮ್ಮ ಎನಿಮೀಸ್ಗೆ ಉತ್ತರಗಳನ್ನ ಕೊಡಬೇಕಿದೆ. ಅದನ್ನು ನೀವು ಆ ಕೆಲಸನ ಮಾಡ್ತಿದ್ದೀರಾ. ಎಸ್, ಹಾಗೆ ನಿಮ್ಮ ಮನೆ ಕೂಡ ಚೇಂಜಸ್ ಮಾಡ್ತಿರಬಹುದು. ಪ್ಯಾಲ್ ನಂಬರ್ 2. ಎಸ್, ನಿಮ್ಮ ಒಂದು ಡ್ರೆಸ್ ಬಗ್ಗೆ, ಹಾಗೆ ನಿಮ್ಮ ಕೆಲಸದ ಬಗ್ಗೆ, ಹಾಗೆ ನಿಮ್ಮ ಒಂದು ಮಕ್ಕಳ ಬಗ್ಗೆ ತುಂಬ ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಡ್ರೆಸ್ ಈ ಒಂದು ವಾರದಲ್ಲಿ ಹೆಚ್ಚು ನೀವು ಖರ್ಚನ್ನು ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮ್ಮ ಮೇಕಪ್ಗಾಗಿರಬಹುದು, ನಿಮ್ಮ ಕ್ಲಾತ್ಸ್ಗಾಗಿರಬಹುದು, ನಿಮ್ಮ ಮನೆ ಡೆಕೋರೇಟಿವ್ ಐಟಮ್ಸ್ಗಾಗಿರಬಹುದು, ಸ್ವಲ್ಪ ಹಣನ ಹೆಚ್ಚಾಗಿ ಖರ್ಚು ಮಾಡ್ತಿದ್ದೀರಾ. ಖರ್ಚು ಮಾಡಿದ ನಂತರ ಇಷ್ಟೊಂದು ಖರ್ಚು ಮಾಡಿಬಿಟ್ಟೆ ಅನ್ನೋ ಟೆನ್ಷನ್ ಕೂಡ ಹೆಚ್ಚಾಗ್ತಿದೆ. ಹಾಗೆ ಯಾವ ನಿರ್ಧಾರ ನೀವು ಯಾವುದನ್ನು ಮಾತಾಡ್ತಿದ್ದೀರಾ ಅಥವಾ ಯಾವುದರಲ್ಲಿ ಮೌನವಾಗಿದ್ದೀರಾ, ಸ್ವಲ್ಪ ನಿಮಗೆ ಕಸೆ ಬಿಸಿ ಅನ್ನಿಸ್ಬೋದು. ಯಾಕೆ ಈ ರೀತಿ ನಂಗೆ ಆಗ್ತಿದೆ, ನನಗೆ ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ವಿಚಾರದಲ್ಲಿ ನಿಮ್ಗೆ ತುಂಬಾ ಬೇಸರ ಇದೆ. ಆ ಬೇಸರದಿಂದ, ಆ ಟೆನ್ಷನ್ನಿಂದ ಫ್ರೀ ಆಗ್ತಿದ್ದೀರಾ. ನಿಮ್ಮ ಪೂರ್ವಜರು ನಿಮಗೆ ತುಂಬಾ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಹೊಸ ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಸಾಕಿರುವಂತಹ ನಿಮ್ಮ ಮನೆಯಲ್ಲಿ ಪ್ರಾಣಿಗಳು ನಿಮಗೆ ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ನಿಮ್ಮ ಪೂರ್ವಜರನ್ನು ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಪೂರ್ವಜರರು ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಯಾವುದು ಬ್ಲಾಕೇಜಸ್ ಆಗಿದೆ ಅದರಿಂದ ನಿಮಗೆ ಹೊಸ ದಾರಿಗೆ ನಿಮ್ಮನ್ನ ತೋರಿಸ್ಕೊಡ್ತಿದ್ದಾರೆ. ಏನಕ್ಕೆ ಬ್ಲಾಕೇಜಸ್ ಆಗಿದೆ, ಹಾಗೆ ಯಾರಿಂದ ಬ್ಲಾಕೇಜಸ್ ಆಗಿದೆ, ನೀವು ಹೇಗೆ ಮೂವ್ ಆಗಬೇಕು ಅನ್ನೋದನ್ನು ಇನ್ನಷ್ಟು ಕ್ಲಾರಿಟಿ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತದೆ. ಫಾರ್ ಪ್ಯಾಲ್ ನಂಬರ್ 2. ಎಸ್, ಹಾಗೆ ನಿಮ್ಮ ಹೇರ್ ಸ್ಟೈಲ್ ಕೂಡ ಚೇಂಜಸ್ ಇದೆ. ಹಾಗೆ ಯಾರಾದರೂ ತುಂಬ ರುದ್ರರು ನಿಮಗೆ ಈ ಒಂದು
ವಾರದಲ್ಲಿ ಏನಾದರೂ ಸಹಾಯನ ಕೇಳಬಹುದು. ಅವ್ರಿಗೆ ನೀವು ಸಹಾಯ ಮಾಡಬೇಕು ಅನ್ಸಿದ್ರೆ ಮಾಡಿ, ಬಟ್ ಅವ್ರಿಗೆ ಏನಾದರೂ ತಿನ್ನಲಿಕ್ಕೆ ನಿಮ್ಮಿಂದ ಸಹಾಯ ಮಾಡಿ. ಪೈಲ್ ನಂಬರ್ 2. ಎಸ್, ಒಂದು ನಿಮ್ಮಲ್ಲಿ ನ್ಯಾಯತತ್ವ ಹೆಚ್ಚಾಗಿದೆ, ನಿಮ್ಮಲ್ಲಿ ಆನೆಸ್ಟಿ ಹೆಚ್ಚಾಗಿದೆ, ನಿಮ್ಮಲ್ಲಿ ಸಿಂಪ್ಲಿಸಿಟಿ ಹೆಚ್ಚಾಗಿದೆ, ನಿಮ್ಮಲ್ಲಿ ಪ್ರೀತಿ ಹೆಚ್ಚಾಗಿದೆ. ಎಲ್ಲರಿಗೂ ಪ್ರೀತಿ ಹಂಚುವಂತಹ ವ್ಯಕ್ತಿ, ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿ, ಹಾಗೆ ನಿಮ್ಮಲ್ಲಿರುವಂತಹ ಒಳ್ಳೆ ಗುಣ. ಕೆಲವು ವ್ಯಕ್ತಿಗಳಿಗೆ ಅದು ಇಷ್ಟ ಆಗ್ತಿಲ್ಲ. ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡಾಗಿ ಮಾತಾಡೋ ವ್ಯಕ್ತಿಗಳು ಕೆಲವು ಯಾರಿಗೂ ಇಷ್ಟ ಆಗೋದಿಲ್ಲ. ಸತ್ಯ ಮಾತಾಡೋದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ? ಅದನ್ನೇ ಸುಳ್ಳಾಗಿ ಮಾತಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2, ನೀವೇನು ಮಾತಾಡ್ತಿದ್ದೀರಾ ಅಥವಾ ನೀವೇನು ನಿರ್ಧಾರ ತೊಗೋತಿದ್ದೀರಾ ಅಥವಾ ನೀವು ಹೇಗೆ ಕೆಲಸ ಮಾಡ್ತಿದ್ದೀರಾ, ಕೆಲವು ವ್ಯಕ್ತಿಗಳ ಕಣ್ಣಿಗೆ ಕುಗ್ತಿದೆ. ನೀವು ಹೇಗೆ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀರಾ. ತೋರಿಸ್ಕೊಡ್ದೇ ಹೋದರೂ ನಿಮ್ಮ ಕೆಲಸನ ನೀವು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡ್ತಿದ್ದೀರಾ. ಆ ಕೆಲಸಗಳು ನೀವು ಮಾಡ್ತಿರೋದೇ ಕೆಲವು ವ್ಯಕ್ತಿಗಳಿಗೆ ಇಷ್ಟ ಆಗ್ತಿಲ್ಲ. ಅವ್ರಿಗಿಷ್ಟ ಕಷ್ಟಗಳನ್ನ ನೀವು ಕಟ್ಕೊಂಡು ಏನು ಮಾಡಬೇಕಿಲ್ಲ. ಪೈಲ್ ನಂಬರ್ 2, ನೀವು ಮಾಡಬೇಕಾಗಿರೋ ಕೆಲಸ ನೀವು ಹೇಗಿದ್ದೀರಾ, ಖಂಡಿತ ನೀವು ಹಾಗೆ ಕ್ಯಾರಿ ಮಾಡ್ತಿದ್ದೀರಾ. ಈ ಒಂದು ವಾರ ತುಂಬಾ ಚೇಂಜಸ್ ಇದೆ. ಹೆಲ್ಪಿಂಗ್ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ನಿಮ್ಗೆ ಯಾವ ವಿಚಾರದಲ್ಲಿ ಹೆಲ್ಪ್ ಬೇಕಿದೆ ಹೆಲ್ಪ್ ಮಾಡ್ತಿದ್ದಾರೆ. ಯೂನಿವರ್ಸಿಂದನೂ ಕೂಡ ನಿಮಗೆ ಸಪೋರ್ಟ್, ಹೆಲ್ಪಿಂಗ್ ಸಿಗ್ತಿದೆ. ಇಲ್ಲಿ ನಾರಾಯಣನ ಆಶೀರ್ವಾದ ಕೂಡ ಹೆಚ್ಚಾಗಿ ಪೈಲ್ ನಂಬರ್ 2ಗಿದೆ. ನೀವೇನೇ ಸಂಕಲ್ಪ ಮಾಡ್ಕೋತಿದ್ದೀರಾ, ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಹೆಚ್ಚಿನ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತಿದೆ. ಎಸ್, ಪೈಲ್ ನಂಬರ್ 2. ಹಾಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನ ಕೇಳ್ತಿದ್ದೀರಾ, ಶುಭ ಕಾರ್ಯ ಕೆಲಸಗಳನ್ನ ಮಾಡ್ತಿದ್ದೀರಾ. ಷಷ್ಠಿ ಪೂರ್ತಿ ಕಾರ್ಯಕ್ರಮ ಕೂಡ ನೀವು ನಿಮ್ಮ ಮನೆಯಲ್ಲಿ ಮಾಡ್ತಿರ್ಬೋದು. ತುಂಬಾ ಹ್ಯಾಪಿನೆಸ್ ಇದೆ, ದೈವದ ಅನುಗ್ರಹ ಹೆಚ್ಚಾಗಿದೆ. ಹಾಗೆ ದೇವರ ಕಾರ್ಯಗಳನ್ನ ಕೂಡ ನೀವು ಮಾಡ್ತಿರ್ಬೋದು. ನಿಮ್ಮ ಮನೆಯಲ್ಲಿ ದೇವರಿಗೆ ಸಂಬಂಧಪಟ್ಟಿರುವಂತಹ ಪೂಜೆ, ಹೆಚ್ಚಾಗಿ ಹೋಮ ಪೂಜೆಗಳನ್ನು ನೀವು ಆರಂಭಿಸ್ತಿರ್ಬೋದು, ಮಾಡ್ತಿರ್ಬೋದು. ತುಂಬಾ ಚೇಂಜಸ್ ಇದೆ ನಿಮ್ಮ ಕುಟುಂಬದಲ್ಲಿ. ಹಾಗೆ ನಿಮ್ಮ ಕುಟುಂಬದ ಸಂಬಂಧ ಕೂಡ ಹೆಚ್ಚು ಗಟ್ಟಿ ಆಗ್ತಿದೆ. ಯಾರು ನಿಮ್ಮ ಒಂದು ಫ್ರೆಂಡ್ಶಿಪ್ಗಾಗಿರ್ಬೋದು, ನಿಮ್ಮ ಪ್ರೀತಿ ಜೀವನಕ್ಕಾಗಿರ್ಬೋದು, ನಿಮ್ಮ ದಾಂಪತ್ಯಕ್ಕಾಗಿರ್ಬೋದು, ನಿಮ್ಮ ಕುಟುಂಬಕ್ಕಾಗಿರ್ಬೋದು, ಎಲ್ಲದಕ್ಕೂ ನಿಮಗೆ ಅಡೆತಡೆ ಮಾಡ್ತಿದ್ದಾರೆ. ಸಂಬಂಧಗಳನ್ನ ಬೇರ್ಪಡಿಸಬೇಕು ಅನ್ನೋ ನಿರ್ಧಾರ ಅಥವಾ ಅವರ ಒಂದು ಆಲೋಚನೆ, ಥಾಟ್ಸ್ ಆ ರೀತಿ ಇದ್ದರೆ ಅದರಿಂದ ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಎಸ್, ಹಾಗೆ ಪೈಲ್ ನಂಬರ್ 2, ಈ ಒಂದು ವಾರದಲ್ಲಿ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಹಾಗೆ ಆ ಒಂದು ಸ್ಥಳ ಆಗಿರ್ಬೋದು, ನೀವು ಟ್ರಾವೆಲ್ ಮಾಡ್ತಿರುವಂಥದ್ದು ಆಗಿರ್ಬೋದು. ನೀವು ಕಾಮಾಗಿ ಹ್ಯಾಪಿನೆಸ್ ಆಗಿರಿ. ಹಾಗೆ ಯಾವುದೇ ಥಿಂಕ್ ಮಾಡಬೇಡಿ ನೀವೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ. ಹಾಗೆ ನೀವು ಏನು ಚಲನೆ ಮಾಡ್ತಿದ್ದೀರಾ, ಡ್ರೈವಿಂಗ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಕೇರ್ಫುಲ್ ನೀವಿರಲಿ. ಹಾಗೆ ಸುತ್ತ ಇರೋ ಜನಗಳು ಹಾಗೂ ಬೇರೆ ಥಾಟ್ಸಿಂದ ನೀವು ಥಿಂಕ್ ಮಾಡ್ತಾ ಡ್ರೈವ್ ಮಾಡಬೇಡಿ. ಪೈಲ್ ನಂಬರ್ 2. ಎಸ್, ಕೆಲವು ವಿಚಾರಗಳಲ್ಲಿ ನೀವು ಫಾಸ್ಟ್ ಮೂಮೆಂಟ್ ತೊಗೋತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಭಗವಂತ ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಆ ಕೆಲಸಗಳಲ್ಲಿ ಹೆಚ್ಚು ತೊಡಗ್ತಿದ್ದೀರಾ. ತುಂಬಾ ಆನೆಸ್ಟಾಗಿ ಈ ಒಂದು ವಾರ ತುಂಬ ವಿಚಾರಗಳಲ್ಲಿ ನಿರ್ಧಾರ ತೊಗೋತಿದ್ದೀರಾ. ಹ್ಯಾಪಿನೆಸ್ ಇದೆ. ನಿಮ್ಮ ಮಕ್ಕಳ ಲೈಫಲ್ಲೂ ಕೂಡ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಒಂದು ಕೆರಿಯರ್ ವಿಚಾರವಾಗಿ ತುಂಬ ಟೆನ್ಷನ್ ಇರ್ಬೋದು. ಪೈಲ್ ನಂಬರ್ 2ಗೆ ಖಂಡಿತ ಅವ್ರಿಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಇರುವಂಥ ಕೆಲಸನ ಬಿಟ್ಟು ಬೇರೆ ಜಾಬ್ಗೆ ಟ್ರೈ ಮಾಡ್ತಿದ್ರೆ ಖಂಡಿತ ಹೆಚ್ಚಿನ ಲಾಭನ, ಹೆಚ್ಚಿನ ಹ್ಯಾಪಿನೆಸ್ನ ನೋಡ್ತಿದ್ದಾರೆ. ಹಾಗೆ ಇನ್ನಷ್ಟು ಹೈಯರ್ ಪೋಸ್ಟ್ ನಿಮ್ಮ ಮಕ್ಕಳಿಗೆ ಸಿಗ್ತಿರಬಹುದು. ಗೌರ್ಮೆಂಟ್ ಜಾಬಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಪ್ರಮೋಷನ್ ಆಫರ್ ಕೂಡ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 2 ನಿಮ್ಮ ಮಕ್ಕಳ ಜೀವನದಲ್ಲಿ. ಎಸ್, ಲೆಟ್ಸ್ ಸಿ ಎಸ್ ಒನ್ ನೋಡೋಣ. ನಿಮ್ಮ ಒಂದ್ಸಲ ಏನಾದರೂ ಕ್ವಶನ್ಸ್ ಇದ್ದರೆ ಖಂಡಿತ ಇಲ್ಲಿ ಕೇಳಿ. ಪೈಲ್ ನಂಬರ್ 2 ಎಸ್ ಒನ್ ರೀಡಿಂಗ್ ನೋಡೋಣ. ಈ ಒಂದು ಬಿಸಿಲಿಂದ ಸ್ವಲ್ಪ ನಿಮ್ಮ ದೇಹಕ್ಕೆ ತುಂಬ ಟಯರ್ಡ್ ಅನ್ನಿಸ್ಬಹುದು, ಮೈಗ್ರೇನ್ ಸಮಸ್ಯೆ ಅನ್ನಿಸ್ಬಹುದು. ಖಂಡಿತ ಈ ಒಂದು ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ, ಬದಲಾವಣೆಗಳಿದೆ. ಆದರೆ ಯಾವುದೇ ಒಂದು ನಿರ್ಧಾರ ತಗೋಬೇಕಿದ್ರು ಆತುರತೆ ಬೇಡ, ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ. ನನಗೆ ಆ ಕೆಲಸ ತುಂಬ ಚೆನ್ನಾಗಿ ಗೊತ್ತಿದೆ, ನಾನು ಅದನ್ನು ಮಾಡ್ತೀನಿ ಅನ್ನೋದಕ್ಕಿಂತ
ನಿಧಾನವಾಗಿ ನಿರ್ಧಾರ ತಗೊಳ್ಳಿ. ಪೈಲ್ ನಂಬರ್ 2 ಖಂಡಿತ ಹೆಚ್ಚಿನ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ನೀವು ಕೇಳಿರೋ ಪ್ರಶ್ನೆಗಳಿಗೆ ಎಸ್ ಇದೆ. ಎಸ್, ಸ್ಯಾಟರ್ಡೇ ಹಾಗೂ ಮಂಡೇ ಹಾಗೂ ಫ್ರೈಡೇ ತುಂಬ ಇಂಪಾರ್ಟೆಂಟ್ ಇರ್ಬೋದು ಫಾರ್ ಪೈಲ್ ನಂಬರ್ 2ಗೆ. ಹಾಗೆ PONM ಲೆಟರ್ ಹಾಗೂ S ಲೆಟರ್, ಈ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ, ಹೆಲ್ಪಿಂಗ್ ಸಿಗ್ತಿದೆ. ಈ ಒಂದು ವಾರದಲ್ಲಿ ಯಾವುದೇ ಒಂದು ಕೆಲಸಗಳಲ್ಲಿ ತಡ ಆಗ್ತಿದ್ರೆ ಅದರಲ್ಲಿ ಫಾಸ್ಟ್ ಮೂಮೆಂಟ್ ಇದೆ ಈ ಒಂದು ವಾರ ಪೈಲ್ ನಂಬರ್ 2ಗೆ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.